ಮಲ್ಲಪ್ಪ ಹುಲ್ಲೂರುಗಳಿಂದ ವಚನ ಗಾಯನ, ವಚನ ಚಿಂತನ, ಆಮೇಲೆ ವೇದಘೋಷ. ಯಾರ್ಯಾರು ಮಾತಾಡ್ತಿದ್ರು ಮಾತಾಡ್ರಿ, ಯಾರಿಲ್ಲ ಅಂದ್ರೆ ನಾವು ಬಸವರಾಜ ಸ್ವಾಮಿ ಸುದ್ದಿ ಮೂಲ ಪತ್ರಿಕಾ ಸಂಪಾದಕರು ಅಂತ ಹೇಳ್ಬೇಕ್ರಿ. ಬಸವರಾಜ್ ಅಂದ್ರೆ ಯಾವ ಬಸವರಾಜ್ ಗೊತ್ತ? ಸುದ್ದಿ ಮೂಲ ಪತ್ರಿಕಾ ಸಂಪಾದಕರು ಅಂತ ಹೇಳ್ಬೇಕು ಬಸವರಾಜ ಸ್ವಾಮಿ. ಸುದ್ದಿ ಮೂಲ ಪತ್ರಿಕಾ ಸಂಪಾದಕರು ರಾಯಚೂರು ಇವರಿಂದ ರಚಿಸಲ್ಪಟ್ಟ ಈ ಗ್ರಂಥ. ಬಸವಣ್ಣವರ ವಚನ. ಎನ್ನಡೆಯೊಂದು ಪರಿ, ಎನ್ನುಡಿಯೊಂದು ಪರಿ, ಎನ್ನಡೆಯೊಂದು ಪರಿ, ನನ್ನ ನಡೆ ಒಂದು ಪರಿ, ಎನ್ನೊಳಗೇನು ಸುಖವಿಲ್ಲ ನೋಡಯ್ಯ, ಎನ್ನೊಳಗೇನು ನೋಡಯ್ಯ, ನುಡಿಗೆ ತಕ್ಕ ನಡೆಯ ಕಂಡನೆ, ನುಡಿಗೆ ತಕ್ಕ ನಡೆಯ ಕಂಡನೆ,
ರುಚಿಸಿದನೆಂದು, ರುಚಿಸಲು ಬಾರದಿದ್ದರೂ ರುಚಿಸಿದನೆಂದು ಮನ ಬಾಯಿಯ ಮೂಲಕ ಹೊಗಳಿ ತನ್ನ ನುಡಿಯೊಂದು ಪರಿ ನಡೆಯೊಂದು ಪರಿ ಎಂದು ತನುವಿನ ಮೂಲಕ ಅಜ್ಞಾನವನ್ನು ತನಗೆ ಪ್ರದರ್ಶನ ಮಾಡಿಕೊಡುತ್ತದೆ. ತನುವಿನಲ್ಲಿಯೇ ತನ್ಮಯವಾದ ಅರಿವೆಂಬ ಗುರುದೇವನಿಗೆ, ತನುವಿನಲ್ಲಿಯೇ ತನ್ಮಯವಾದ ಅರಿವಿನ ಗುರುದೇವನಿಗೆ ಮನದ ಹಾವರ ಗೊತ್ತಾಗುತ್ತದೆ. ಆತ ಮನಕ್ಕೆ ಅರಿವಿನ ಪಾಠ ಮಾಡಿದರೂ ಮನ ಗುರುದೇವ ಹೇಳಿದ ಮಾತುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ತನ್ನ ಈ ಎಲ್ಲಾ ಕೆಲಸಗಳು ಮನದ ಗಮನಕ್ಕೆ ಬಂದು ಮನವೇ ಗುರುದೇವನಿಗೆ ಶರಣಾಗತನಾಗಿ ನನ್ನನ್ನು ಹಡೆದ ಅರಿವಿನ ತಂದೆ, ನನ್ನ ನಡೆಯೊಂದು ಪರಿ, ನನ್ನ ನಡೆಯೊಂದು ಪರಿ, ನುಡಿಯೊಂದು ಪರಿ ಎನ್ನೊಳಗೆ ಏನೂ ಶುದ್ಧವಿಲ್ಲ ನೋಡಯ್ಯ. ನುಡಿಗೆ ತಕ್ಕ ನಡೆಯನ್ನು ಕೈ ಹಿಡಿದು ನಡೆಸುತ್ತಂದೆ ಎಂದು ಅಂಗದೊಳಗೆ ಸಂಗಮವಾದ ಅರಿವಿನ ಸಂಗಯನನ್ನು ಬೇಡಿಕೊಳ್ಳಬೇಕು. ಈ ಪ್ರಯೋಗ ನೋಡಿದಾಗ, ಕೇಳಿದಾಗ, ಮುಟ್ಟಿದಾಗ, ರುಚಿಸಿದಾಗ, ಮೂಸಿಸಿದಾಗ ಕಾಯದ ಮೂಲಕ ಮತ್ತೆ ಮತ್ತೆ ನಡೆಯಲೇಬೇಕು. ಮನ ಮತ್ತೆ ಮತ್ತೆ ಅರಿವಿಗೆ ಹೋಗಿ ತನ್ನ ಅಜ್ಞಾನದ ನಡೆಯನ್ನು ಕಳೆದುಕೊಂಡು ಅರಿವೇ ತಾನಾಗಬೇಕು. ಅವಾಗ ಕಾಮಠದ ಭೀಮನ್ನವರು ಹೇಳ್ತಾರ, ಶರಣರು ತಣ್ಣೀರಾಗಬೇಕು ಸ್ಮರ್ಥ. ಮನದ ಅಜ್ಞಾನವನ್ನು ಅರಿವೆಂಬ ಗುರುದೇವನ ಪಾದಕ್ಕೆ ಹಾಕಿ ಜ್ಞಾನಿಯೇ ತಾನಾಗುವ ಮಹಾಸೂತ್ರವನ್ನು ನಮಗೆ ವಿವರಿಸಿ ಹೇಳಿದರೆ ತಮಗೆ ಶರಣಾರ್ಥಿ. ಬಸವಣ್ಣವರು ಇಂದಿಗೆ ಇಷ್ಟು ಸಾಕು ಎಂದು ಸಭೆಗೆ ಮಂಗಲವನ್ನು ಹಾಡಿದರು. ಇವತ್ತಿನ ಈ ವಚನವನ್ನು ಗುರುಪಾದಕ್ಕೆ ಅರ್ಪಿಸಿ ಇವತ್ತಿನ ವಚನ ಪಾಠಕ್ಕೆ ಮಂಗಲ ಮಾಡ್ತಾರೆ. ಜೈ ಮಂಗಲಂ ಜೈ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಬಸವಂತ ಮಲ್ಲಪ್ಪನ ಹುಲ್ಲೂರುಗಳು ವಚನ ಗಾಯನವನ್ನ ನಡೆಸಿ ಅದರ ಅವಾಕ್ಯವನ್ನ ಸುಂದರವಾಗಿ ತಿಳಿಸಿಕೊಟ್ಟರು. ಅವರಿಗೆ ಅಭಿನಂದನೆಗಳು. ಈಗ ಬ್ರಹ್ಮನಿಷ್ಠ ಸದ್ಗುರುವಂತ ಶರಣಬಸವ ಸ್ವಾಮೀಜಿಗಳು ನಮ್ಮ ಅನುಭವವನ್ನ ಪ್ರಸ್ತುತಪಡಿಸ್ತಾರೆ. ನಾವೆಲ್ಲ ಆಲೋಚಿಸಬೇಕಂತ ವಿನಂತಿಸಿಕೊಡ್ತೀನಿ. ಈಗ ಪ್ರಕಾಶ್ ಕಂಬಿ ಗುರುಗಳಿಂದ ವೇದಘೋಷ ಮಾಡಿ. ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. ಓಂ ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧತು ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರಥಮ ಪರಿಚ್ಛೇದಃ ಶಿವಸ್ತುತಿಃ ಶಕ್ತಿಸ್ತುತಿಶ್ಚ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಬ್ರಹ್ಮೇತಿ ವ್ಯಪದೇಶಸ್ಯ ವಿಷಯಂ ಯಂ
भगवत स्वामी जी महाराज की जय। जया जय नमः पार्वती पते शिव हर हर महादेव। ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಶತಸ್ಥಲ ವಚನಗಳ ಕಟ್ಟುಗಳ ಪೈಕಿ ಮಹೇಶ ಸ್ಥಳದ ಭಕ್ತಸ್ಥಳ ಅಂದರೆ ಆಚಾರಲಿಂಗ ಸ್ಥಳವನ್ನ ಕುರಿತು ಏಳನೇ ವಚನ. ಶಿವಭಕ್ತನಾದ ಬಳಿಕ ಭವಿ ಮಿಶ್ರವ ನಡೆಯಲಾಗದು. ಈ ವಚನ ಸಂಪುಟ ಯಾರ್ದಂತಂದ್ರ ಪೋಗು ಅಳಕಟ್ಟಿಯವರ ವಚನ ಸಂಪುಟ ಪೂರಾ ಒರಿಜಿನಲ್. ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚಾದ್ರಾಗ್ಲಿ ಅದನ್ನು ತಗೊಳ್ಳೋದು ಬಹಳ ಯೋಗ್ಯ. ಆಮೇಲೆ ಬಹಳಷ್ಟು ಜನ ಅಯೋಗ್ಯರು ಅದರೊಳಗೆ ಕೈಯಾಡಿಸಿಬಿಟ್ಟಾರ. ನಮಗೆ ಮನಸ್ಸಿಗೆ ಬಂದಂಗೆ ಎಲ್ಲ ತಿದ್ದುಪಡಿ ಮಾಡ್ಯಾರ. ಅವು ಮುಟ್ಲಕ್ಕೆ ಹೋಗಬಾರ್ದು. ಪೋಗು ಒಳಕಟ್ಟಿಯವರು ಮಾಡಿದ ವಚನ ಸಂಪುಟ ಏನದ ಅದನ್ನೇ ತಗೋಬೇಕು. BLD ಅದ್ಯಾವುದು ಬೆಂಗಳೂರು ಇದು ಬಿಜಾಪುರದಾಗ ಅದಲ್ಲ, ನಮ್ಮ ಅಲ್ಲೇ ಪೋಗು ಒಳಕಟ್ಟಿಯವ್ರ ಸಂಸ್ಥಾನ ಅದಲ್ರಿ ಬಿಜಾಪುರದಾಗ. ಅಲ್ಲೆಲ್ಲ ಅಲ್ಲೇ ತಗೋಬೇಕು. ಒಂದಿಷ್ಟು ಖರ್ಚಾದ್ರ ಅಲ್ಲಿ, ಇಲ್ಲಾಂದ್ರೆ ನನ್ನ ಹತ್ರ ಏನ್ ಬೇಕು ಅದು ಮಾಡ್ಕೊಂಡಿನಿ. ಈ ಬುಕ್ಗಳು ತಗೊಂಡು ಓದ್ತಿದ್ರೆ ಓದ್ರಿ. ನಮ್ಮಲ್ಲಿನೂ ಅದಾವ. ಮತ್ ನೀವಲ್ಲಿ ನಾವಿಲ್ಲಿ ಹೆಂಗ್ ಕೊಡ್ಬೇಕು ಹೆಂಗ್ ತಗೋಬೇಕು ಅದೇ ತಿಳಿವಲ್ತು. ಓದೋದಕ್ಕೆ ಬೇಕಾದಷ್ಟು ಅದ. ಒಬ್ಬೊಬ್ರು ಒಂದೊಂದು ದಿಕ್ಕಿನಾಗದೀವಿ. ಟ್ರಾನ್ಸ್ಪೋರ್ಟೇಶನ್ ಸಮಸ್ಯೆ. ಒಬ್ಬೊಬ್ರು ಒಂದೊಂದು ಬುಕ್ ತಗೊಂಡು 10-15 ಬುಕ್ ಅದಾವ. ಮನುಷ್ಯಾಗ ಒಂದೊಂದು ಬುಕ್ ತಗೊಂಡು ಡೈಲಿ ವಚನ ಸಾಹಿತ್ಯದ್ದೇ ಚಿಂತನೆ ಮಾಡಿದ್ರೆ ಡೈಲಿ ಅಂದ್ರೆ 1 ತಾಸು ಯಾವಾದರೆ ಒಂದು ಟೈಮ್ ಇಟ್ಕೋಬೇಕು. ಇಲ್ಲ ಅಂತಂದ್ರೆ ವಾರಕ್ಕೆ 1 ದಿನ ಇಟ್ಕೊಂಡು ಎಲ್ಲರೂ ವಚನಗಳನ್ನೇ ಓದ್ಬೇಕು. ಎಲ್ಲ ಶರಣರ ವಚನಗಳದಾವ ನಮ್ಮ ಹತ್ರ. ವಚನ ಸಾಹಿತ್ಯ ಕಂಪ್ಲೀಟ್ ನಿಮಗೆ ಕೊಡ್ಲಕ್ಕೆ ತಯಾರದೀನಿ. ಅದ್ರ ಮೇಲೆ ಒಂದು ಅದ್ಭುತವಾದ ಕಾರ್ಯಕ್ರಮ ಕೊಡ್ಬೇಕು. ನೀವು ಕೊಡ್ತೀರಿ ಅಂದ್ರೆ ಕೊಡ್ತೀವಿ. ಅವ್ರ ಮೇಲೆ ಕೊಡಬೇಕು. ರಾಮಕೃಷ್ಣ ಪರಮಹಂಸ, ಶಾರದಾ ಮಾತೆ, ವಿವೇಕಾನಂದರ ಮೇಲೆ ಒಂದು ಪ್ರೋಗ್ರಾಮ್ ಕೊಡಬೇಕು. ಅವರೆಲ್ಲ ಲೇಟೆಸ್ಟ್ ಸಂತರವ್ರು. ಈಗ ಸದ್ಯ ನಮ್ಮ ಕಣ್ಣೆದ್ರೆ ಆಗಿ ಹೋದವ್ರು ಅವ್ರು. ಪೂರಾ ಹಳಿ ಮಂದಿ ಅಲ್ಲವ್ರು. ಈಗ ಪ್ರಸ್ತುತ ಸಮಸ್ಯೆಗಳೇನದಾವ ಆ ಸಮಸ್ಯೆಗಳಿಗೆ ಸ್ಪಂದಿಸಿದಂತ ಮಹಾತ್ಮರು ಅವರೆಲ್ಲ. ಈಗಿಲ್ಲೇನಂತ ವಚನ, ಶಿವಭಕ್ತನಾದ ಬಳಿಕ. ಶಿವಭಕ್ತ ಅಂದ್ರೆ ಶರಣ. ಈ ಒಂದು ವೀರಶೈವಾಚಾರ, ಲಿಂಗಾಚಾರ, ಲಿಂಗಾಯತಾಚಾರ ಏನಂತೀರಿ, ಈ ಒಂದು ಪದ್ಧತಿಗೆ ಬಂದ ಮೇಲೆ ಅವನದೇನು ಸರ್ವತ್ರ ಶರಣ ಅಂದ್ರೆ ಸರ್ವತ್ರ ಒಂದೇ ಒಂದು ಆತ್ಮ, ಸರ್ವಾತ್ಮಕ ಭಾವ. ಶರಣಂದ ಅದೇ ಒಂದು ಶರ ಅಂತಂದ್ರ ಈ ಭೇದ ಭಾವನೆ ಶರ. ಆ ಭೇದ ಭಾವ ಇಲ್ಲದನ್ನ ಅಂದ್ರೆ ಶರಣ ಅಂತಂದ್ರೆ ಎಲ್ಲಿ ಭೇದನೆ ಇಲ್ಲ ಅವನಿಗೆ. ಎಲ್ಲ ಅಷ್ಟು ಒಂದೇ ಅಖಂಡ ಬ್ರಹ್ಮನ ದರ್ಶನ ಮಾಡ್ಕೊಳ್ಳೋ. ರ ಅಂದ್ರ ರಮಿಸಿದವ. ಶ ಅಂತಂದ್ರ ಅಖಂಡವಾಗಿ ಒಂದೇ ಸಮ್ಯಕ್. ಸಮ್ಯಕ್ ಅಂತಿರಲ್ಲ, ಸಮ್ಯಕ್ ಅಂದ್ರೆ ಎಲ್ಲ ಒಂದ್, ಅದ್ರೊಳಗೆ ಇನ್ನೊಂದು ಇಲ್ಲೇ ಇಲ್ಲ. ಸ ಅಂತ ಎಲ್ಲೆಲ್ಲಿ ಬರ್ತೋ ಅಲ್ಲೆಲ್ಲ ಸಮ್ಯಕ್.
ಅಂದ್ರ ಎಲ್ಲ ಕಡೆ ಒಂದೇ ಚೇತನ ಅಂತೇನ ಆದಲ್ಲ, ಆ ಚೇತನವನ್ನೇ ಅವನು ನೋಡದೇನು ತಾನು ಅದೇ ಅದಿನ ಅಂತ ತಿಳ್ಕೊಂಡು ಅನುಭವಿಸಿದವನು ಅವನೇ ಶರಣ. ಹಾಗಿದ್ದಾಗ ಇಲ್ಲೇನ್ ಹೇಳ್ತಾನ, ಶಿವಭಕ್ತನಾದ ಬಳಿಕ ಭವಿಮಿಶ್ರವ ನಡೆಯಲಾಗದು. ಅಖಂಡ ಲಿಂಗವನ್ನ ನಾವು ನೋಡಿದ್ಮೇಲೆ ಮತ್ತ ಖಂಡಿತ ಭಾವ ಹೊಂದಿರಬಾರದು ಅಂತಷ್ಟೇ. ಭವಿಮಿಶ್ರ ಅಂತಂದ್ರೆ ಖಂಡಿತ ಭಾವ ಹೊಂದಿರಬಾರ್ದು. ಮತ್ತೇನ್ ಮಾಡಬಾರ್ದು, ಅಖಂಡ ಲಿಂಗದ ದರ್ಶನ ಆದ್ಮೇಲೆ ಮತ್ತೆ ಬೇರೆ ದೈವ ಇರ್ಲಕ್ ಸಾಧ್ಯ ಅದೇನು? ಹೀಗಾಗಿ ಅನ್ಯ ದೈವದ ಭಜನೆ ಮಾಡಲಾಗದು. ಆ ಒಂದು ದೈವದ ದರ್ಶನ ಆದ್ಮೇಲೆ ನೀವು ಬೇಕಾದಷ್ಟು ದೇವರುಗಳ ಪೂಜೆ ಮಾಡ್ತಿರ್ಬೋದು, ಎಲ್ಲಾ ದೇವರೊಳಗೆ ಅವನೇ ಇರ್ತಾನ. ಆ ಅಖಂಡ ದೈವವನ್ನು ಮರೆತು ಖಂಡವಾದಂತ ದೈವಗಳನ್ನ ಭಜನೆ ಮಾಡಬಾರ್ದು. ಯಾವ ದೇವ್ರ ಪೂಜಾರೇ ಮಾಡ್ರಿ, ಎಲ್ಲಾ ದೇವರೊಳಗೆ ಅವನೇ ಇರ್ತಾನ. ಅವನ್ನ ಲಕ್ಷ್ಯದಾಗ ಇಟ್ಕೋರಿ ಅಂತ ಹೇಳ್ತಾರ. ಅವನ ಲಕ್ಷ್ಯವನ್ನು ಮರೆತು ನೀವು ನಾಮರೂಪಕ್ಕೆ ಹೋದ್ರಿ ಅಂತಂದ್ರ ಮತ್ತೆ ಗದ್ದಲಕ್ಕೆ ಬೀಳ್ತೀರಿ. ಯಾವ ದೇವ್ರ ಪೂಜಾರಿ ಮಾಡ್ರಿ, ಕೊಳ್ಳಾಗಿನ ಲಿಂಗಾರ ಮಾಡ್ರಿ, ಗುಡಿಯಾಗಿನ ಲಿಂಗಾರ ಮಾಡ್ರಿ, ಮತ್ತ 12 ಜ್ಯೋತಿರ್ಲಿಂಗಾರ ಮಾಡ್ರಿ, ಗಣಪತಿ, ಸುಬ್ರಹ್ಮಣ್ಯ, ಸೂರ್ಯ, ಚಂದ್ರ, ಭೂಮಿ ಏನೇನದ ಎಲ್ಲ ಮಾಡ್ರಿ, ಏನ್ ತೊಂದರೆ ಇಲ್ಲ. ಅವೆಲ್ಲ ನಾಮರೂಪಕ್ಕ ಲಿಮಿಟ್ ಆಗ್ಬೇಡ್ರಿ. ಎಲ್ಲದರೊಳಗೆ ಇರುವಂತ ಪರಮಾತ್ಮ ಅವನೊಬ್ಬನೇ ಅದನ. ಎಲ್ಲ ಅಂದ್ರೆ ಏನ್ ಬಂತು? ಇದು ವಿಶ್ವ ಬಂತ ಅಲ್ರಿ? ಎಲ್ಲ ಅಂದ್ಮೇಲೆ ವಿಶ್ವ ಹೌದಾ ಇಲ್ಲ? ಈ ವಿಶ್ವ ಏನದ? ಇದು ಅವಂದೇ ರೂಪ. ಇದು ಯಾರ ರೂಪ? ಅದು ನಿಮ್ಮ ರೂಪ, ನಮ್ಮ ರೂಪ, ಅವಂದೇ ರೂಪ. 11ನೇ ಭಗವದ್ಗೀತೆ 11ನೇ ಅಧ್ಯಾಯದಾಗ ಅರ್ಜುನ ಕೃಷ್ಣ ಕೇಳ್ತಾನ, ವಿಶ್ವರೂಪ ದರ್ಶನ ಅಂದ್ರೆ ಏನು? ವಿಶ್ವರೂಪ ದರ್ಶನ ಅಂದ್ರೆ ಏನು? ಈಗ ನಿನ್ ಕಣ್ಣೆದ್ರೆ ಏನ್ ಕಾಣ್ಲಕ್ಕತ್ತದ ಅದನ್ನ ಅಂದೇ ರೂಪದ ನೋಡಪ್ಪ ಅಂತ ಕೃಷ್ಣ ಸರಳ ಭಾಷೆದಾಗ ಹೇಳ್ದ. ಅವ ಕೃಷ್ಣ ಹೇಳಿದ ಮಾತನ್ನ ಚಂದ ಮನದಟ್ಟು ಮಾಡಿಕೊಂಡು ಅರ್ಜುನ ಏನ್ ಮಾಡ್ದ, ಸುತ್ತ ಹರಿದು ಎಲ್ಲ ನೋಡ್ಲಕ್ಕತ್ತ. ಏನೇನ್ ಕಾಣ್ತದ ಎಲ್ಲ ನಿನ್ನ ರೂಪನೇ ಅಂತ ಕಾಣ್ಲಕ್ಕತ್ತದ. ಏನೇನು ಕಾಣ್ಲಕ್ಕತ್ತದ ಎಲ್ಲ ನಿನ್ನ ರೂಪನೇ ಅಂತ ಕಾಣ್ಲಿಕ್ಕತ್ತದ. ನಿನ್ನ ಮಾತಿನ ಪ್ರಕಾರ ಇಡೀ ವಿಶ್ವನೇ ನಿನ್ನ ರೂಪ ಅಂತ ನಾನು ನೋಡ್ಲಕತ್ತೀನಿ ಅಂತೇಳಿ ಅವನ ಕಣ್ಣಿಗೆ ಏನೇನು ಕಂಡದ ಎಲ್ಲ ಓಟು ಕೃಷ್ಣ ನಿನ್ನ ರೂಪ ಅಂತೇಳಿ ವರ್ಣನ ಮಾಡಿದ್ದು ವಿಶ್ವರೂಪ ದರ್ಶನ. ಅದೇನು ಅದ್ಯಾವ್ದಪ್ಪ, ದ್ವಾಪರ ಯುಗದೊಳಗ ಅರ್ಜುನಿಗೆ ಒಬ್ಬನಿಗೆ ವಿಶ್ವರೂಪ ದರ್ಶನ ಆಗ್ಯದ. ನಿಮಗೆ ವಿಶ್ವ ಕಾಣ್ಲಕತ್ತದ ಇಲ್ಲ? ನಿಮಗೀಗ ಆ ವಿಶ್ವ ಏನು ಮರಿಯಾಗ್ಯದ ಏನು? ಅವನಿಗೆ ಕಂಡ ವಿಶ್ವ ಈಗ ನಿಮ್ ಕಣ್ಣೆದ್ರ ಆದ ಇಲ್ಲ? ಆ ವಿಶ್ವ ರೂಪ ತಾಳದೇ ಇಲ್ಲ, ಅದಕ್ಕೆ ವಿಶ್ವಕ್ಕೊಂದು ನಾಮ ರೂಪ ಆದ ಇಲ್ಲ? ಯಾರ್ದದ ನಾಮ, ಯಾರ್ದದ ರೂಪ? ಆ ಶುದ್ಧ ಬ್ರಹ್ಮನ ನಾಮನೇ ಶುದ್ಧ ಬ್ರಹ್ಮನ ರೂಪನೇ ಅದು. ಯಾಕೆ ನಿಮಗೆ ವಿಶ್ವರೂಪ ದರ್ಶನ ಮಾಡ್ಕೊಳಕ್ ಬರಂಗಿಲ್ಲ? ಕೃಷ್ಣಗ ಅರ್ಜುನ್ಗೆ ಕೃಷ್ಣ ಮಾಡಿ ಕೊಟ್ಟಾನ ಅಂತ ಅಂದ್ಮೇಲೆ ನಿಮಗೂ ಆ ಕೃಷ್ಣ ಮಾಡಿ ಕೊಟ್ಟದ್ದು ವಿಶ್ವರೂಪ ದರ್ಶನ ನಿಮಗ್ ಮಾಡ್ಕೊಳಕ್ ಬರಲ್ದೇನು? ಇಡೀ ವಿಶ್ವ ಏನೇನು ನೋಡ್ತೀರಿ ಅದು ಎಲ್ಲಾನು ಆ ಶುದ್ಧ ಬ್ರಹ್ಮನ ನಾಮರೂಪ ಅಂತೆ ನೋಡ. ಎತ್ತ ನೋಡಿದಳತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾವು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ವಿಶ್ವತೋ ಕರ್ಣ ನೀನೇ ದೇವ,
ಎಲ್ಲ ನೀನೇ ನೋಡಪ್ಪ, ಏನೇನು ನಾಮರೂಪ ಕಾಣ್ಲಕತ್ತವ. ಕೂಡಲ ಸಂಗಮ ದೇವ, ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ, ನಿಮ್ಮಗಲ್ಲ, ಪಾತಾಳದಿಂದ ತತ್ತ, ಬ್ರಹ್ಮಾಂಡದಿಂದ ತತ್ತ, ಎಲ್ಲ ಕಡೆ ನೀನೇ ಅದೀವೋ ಮಾರಾಯ. ಬ್ರಹ್ಮಾಂಡನು ನೀನೇ, ಬ್ರಹ್ಮಾಂಡದಿಂದ ತತ್ತನು ನೀನೇ, ನೀನಂದ್ರು ನೀನೇ, ನಿನ್ನಗಲ ಅಂದ್ರು ನೀನೇ, ಎಲ್ಲನೂ ನೀನೇ ಅದಿ ಅಂತೇಳಿ ವಿಶ್ವರೂಪ ದರ್ಶನ ಮಾಡ್ಕೊಳ್ಳಕ್ಕ ಅದೇನು ದ್ವಾಪರ ಯುಗದಾಗ ಅರ್ಜುನಿಗೆ ಅಷ್ಟೇ ಸಾಧ್ಯ ಆಗ್ಯದ, ನಿಮಗಾಗಲ್ದೇನು? ನಿಮ್ಗೇನಾಗ್ಯದ? ಎಲ್ಲ ಓಟು ವಿಶ್ವವನ್ನ ಅವನು ಕೃಷ್ಣ ಅಂತಾರೆ ನೋಡ್ರಿ, ರಾಮ ಅಂತಾರೆ ನೋಡ್ರಿ, ಶುದ್ಧ ಬ್ರಹ್ಮ ಅಂತಾರೆ ನೋಡ್ರಿ. ಏನು ನಿಮ್ಮ ಒಳಗೆ ಒಂದು ಅವನಿಗೆ ಹೆಸರು ಇಟ್ಕೊಂಡು ನಾನು ಶುದ್ಧ ಬ್ರಹ್ಮ ಅಂತ ಇರ್ತೀನಿ, ನೀವು ಮತ್ತಿನೇ ಏನಾರು ಇಟ್ಕೋರಿ, ನಿಮ್ಮದೇ ಒಂದು ಸ್ವತಂತ್ರವಾದ ಹೆಸರು ಇಡ್ರಿ, ನಿಮ್ಮ ಕೂಸಿಗೆ ಇಟ್ಟು ಬೆಳೆಸ್ರಿ. ಅದಕ್ಕೆ ವಿಶ್ವರೂಪ ದರ್ಶನ ಅಂದ ಕೂಡಲೇ ಅದೊಂದು ಭಗವದ್ಗೀತೆ ಒಳಗಿನ ಅಧ್ಯಾಯ. ಕೃಷ್ಣ ಅರ್ಜುನಿಗೆ ಉಪದೇಶ ಮಾಡುವಾಗ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನ ಮಾಡ್ಯಾನ. ಅರೇ ಅವನು ನೋಡಿದ, ನಿನ್ನ ಕಣ್ಣೆದುರು ವಿಶ್ವ ಅದ, ನಿನಗ ಕಣ್ಣದ, ನಿನ್ನ ಎದುರಿರೋ ವಿಶ್ವವನ್ನ ನೀನು ಕೃಷ್ಣ ರೂಪ ನೋಡ್ಲಕ್ಕ ಬರಂಗಿಲ್ಲ. ಏನಾಗ್ಯದ ನಿಮ್ಗೆ? ನೋಡ್ಲಕ್ಕ ಮನಸ್ಸಿಲ್ಲ, ಮನಸ್ಸು ಶುದ್ಧ ಇಲ್ಲ, ನಿರ್ಮಲ ಚಿತ್ತ ಇಲ್ಲ, ನಿಶ್ಚಲ ಚಿತ್ತ ಇಲ್ಲ, ಅದಕ್ಕೆ ಅದು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಮನಸ್ಸು ಸ್ವಚ್ಛ ಇತ್ತು ಅಂತಂದ್ರ ನೀವು ಕಣ್ಣು ತೆಗೆದ್ರೆ ಸಾಕು, ವಿಶ್ವರೂಪ ದರ್ಶನನೇ. ಸವಿಕಲ್ಪ ಸಮಾಧಿ ಅಂದ್ರೆ ಏನದು? ಕಣ್ಣು ತೆರೆದದ್ದು ಏನ್ ಕಾಣಿಸ್ತದ ಅದೆಲ್ಲ ವಿಶ್ವರೂಪ ದರ್ಶನ ಅಂತೇಳಿ, ಅದೆಲ್ಲ ಶುದ್ಧ ಬ್ರಹ್ಮ ಅಂತ ನೋಡಿದ್ರೆ ಅದೇ ಸವಿಕಲ್ಪ ಸಮಾಧಿ. ಕಣ್ಣು ಮುಚ್ಕೊಂಡು ಏನು ನೋಡ್ಲಾರ್ದ ಪುತ್ರಿ ಒಳಗ ಜಗತ್ತು ಚಾಲು ಆಗ್ತದಲ್ಲ, ಅದು ಒಳಗಿಂದ ಏನದ ನಿರ್ವಿಕಲ್ಪ ಸಮಾಧಿ. ಏನ್ ಸಮಾಧಿ? ರಮಣ ಮಹರ್ಷಿಗಳಿಗೆ ಕೇಳಿದ್ರಂತ, ನೀವ್ ಯಾವಾಗ್ಲೂ ಸಮಾಧಿಯಾಗಿರ್ತಿರತ್ತ, ಹೆಂಗಾಯ್ತು? ಯಾವ ಸಮಾಧಿಯಾಗಿರ್ತೀರಿ ನೀವು? ಸವಿಕಲ್ಪ ಸಮಾಧಿಯಾಗಿರ್ತೀರ, ನಿರ್ವಿಕಲ್ಪ ಸಮಾಧಿಯಾಗಿರ್ತೀರಿ ಅಂತ ಕೇಳಿದ್ರಂತ. ಅವ್ರು ಹೇಳಿದ್ರಂತ, ನಾ ಕಣ್ಣು ತೆರೆದಾಗ ಸವಿಕಲ್ಪ ಸಮಾಧಿಯಾಗಿರ್ತೀನಪ್ಪ, ಕಣ್ಣೆದ್ರೆ ಏನ್ ಕಾಣುತ್ತದ ಎಲ್ಲನೂ ಆ ಶಿವ ಅಂತ ನೋಡ್ತಿರ್ತೀನಿ, ಮತ್ತೆ ಕಣ್ಣು ಮುಚ್ಚಿದ ಮೇಲೆ ನನ್ನೊಳಗೆ ನಾನು ಶಿವ ಅಂತೇಳಿ ಅನುಭವಿಸ್ತಿರ್ತೀನಿ, ಅದು ನಂದು ನಿರ್ವಿಕಲ್ಪ ಸಮಾಧಿ ನೋಡಪ್ಪ ಅಂತ ಹೇಳಿದ್ರು. ಯಾವಾಗ್ಲೂ ಸಮಾಧಿಯಾಗಿರ್ತೇನೆ ನಾನು. ಕಣ್ಣು ತೆರೆದ್ರೂ ನಾನು ಶಿವನ ಸೂತ್ರ ಬಿಡಂಗಿಲ್ಲ, ಕಣ್ಣು ಮುಚ್ಚಿದ್ರು ನಾನು ಶಿವನ ಸೂತ್ರ ಬಿಡಂಗಿಲ್ಲ. ನಾನು ಕಣ್ಣು ಮುಚ್ಚಿಕೊಂಡು ಒಳಗೆ ಕೂತೀನಿ ಅಂದ್ರೆ ನನ್ನೊಳಗೆ ನಾನು ಶಿವ ಅಂತ ಅನುಭವಿಸ್ತಿರ್ತೀನಿ, ಕಣ್ಣು ತೆರೆದಿನಿ ಅಂದ್ರೆ ಏನ್ ಕಾಣಿಸ್ತದ ಅದೆಲ್ಲ ಶಿವ ಅಂತ ನಾನು ನೋಡ್ತಿರ್ತೀನಿ. ಹೀಗಾಗಿ ನಾನು ಸದಾ ಕಾಲ ಸಮಾಧಿ ಒಳಗಿರ್ತೀನಿ. ಏನ್ ದಾಡ್ಯಾಗ್ಯದಪ್ಪ ಹಿಂಗಿರ್ಲಕ್ಕ ನಮಗ? ಬರ್ತದ ಇಲ್ಲದು? ಮಾಡ್ಲಕ್ ಮನಸ್ಸಿಲ್ಲ, ಪ್ರಯತ್ನ ಮಾಡ್ಲಕತ್ತಿಲ್ಲ ಅಷ್ಟೇ. ಫಿಲಾಸಫಿ ಏನ್ ಬಹಳ ಕಷ್ಟ ಅದೇನು ಇಲ್ಲಿ? ನಮ್ಗೆ ಸಮಾಧಿ ಆಗಿಲ್ಲ, ಬರೀ ರಮಣ ಮಹರ್ಷಿ ಸಮಾಧಿ ಆಗಿದ್ರು. ರಮಣ ಮಹರ್ಷಿ ಸಮಾಧಿ ನಿಮಗೇನಾಗ್ಯದ, ನಮಗೇನಾಗ್ಯದ ಇದು? ಅದಕ್ಕೆ ಶಿವಭಕ್ತನಾದ ಬಳಿಕ ಭವಿಮಿಶ್ರ ನಡೆಯಲಾಗದು. ಭವಿಮಿಶ್ರ ಅಂದ್ರ ನೀನು, ನಾನು, ನಿನ್ನದು, ನನ್ನದು ಅಂತೇನದವಲ್ಲ, ಇವೆಲ್ಲ ಏನದವ ಭೇದ ಭಾವ. ವ್ಯವಹಾರಿಕ ಜಗತ್ತಿನಲ್ಲಿ ಏನ್ ವ್ಯವಹಾರ ನಡೆಸ್ತೀವಿ ಅವನ್ನ ಇದ್ರಾಗ ಮಿಶ್ರ ಮಾಡಿಕೊಂಡು ಗದ್ದಲಕ್ಕೆ ಬೀಳಬೇಡ್ರಿ. ಹೆಂಗ ಅಂತ ಹೇಳ್ತೀನಿ ಮುಂದೆ. ಅನ್ಯ ದೈವದ ಭಜನೆ ಮಾಡಲಾಗದು. ಅನ್ಯ ದೈವದ ಭಜನೆ ಮಾಡಲಾಗದು ಅಂತಂದ್ರ ಯಾವ ದೇವ್ರ ಪೂಜಾ ಮಾಡಿದ್ರು ಅವನಿಗೆ ಸಲ್ಲುತ್ತದ. ಈಗ ಸ್ವೀಟ್ ಅಂಗಡಿಗೆ ಹೋಗ್ತೀರಿ, ಯಾವಾಗಾರ ಸ್ವೀಟ್ ತಗೋರಿ, ಎಲ್ಲದ್ರೊಳಗೂ ಅದೇ ಸಕ್ರಿ. ಅದು ಸಕ್ರಿ ಇರ್ಲಾರ್ದ ಸ್ವೀಟ್ ಕೊಡು ಅಂದ್ರೆ ಏನ್ ಕೊಡ್ತಾನ? ಆ ಸ್ವೀಟಿನ ಕಡೆ ಲಕ್ಷ್ಯ ಇರಲಿ. ಸ್ವೀಟ್ ಅಂಗಡಿಗೆ ಹೋದ್ರೆ ಅಂದ್ರೆ ಸ್ವೀಟಿನ ಕಡೆ ಲಕ್ಷ್ಯ ಇರಲಿ. ಯಾವ್ದಾರ ತೋರ ಐಟಮ್ ಎಲ್ಲದ್ರೊಳಗೂ ಅದೇ ಸಕ್ರೆ, ಅದೇ ಬೆಲ್ಲ, ಅದೇ ಸಿಹಿ ತತ್ವ. ಆ ಸಿಹಿ ತತ್ವದ ಕಡೆ ಲಕ್ಷ್ಯ ಇಟ್ಕೊಂಡು ಬೇರೆ ಬೇರೆ ಪದಾರ್ಥಗಳು, ಬೇಸನ್ ಉಂಡೆ ಒಳಗೆ ಕಡಲೆ ಹಿಟ್ಟಿರ್ತದ, ರವಾದ ಉಂಡೆ ಒಳಗೆ ರವಾ ಇರ್ತದ, ರಾಗಿ ಉಂಡೆ ಒಳಗೆ ರಾಗಿ ಹಿಟ್ಟಿರ್ತದ. ಅವು ಬೇರೆ ಬೇರೆ ಹಿಟ್ಟುಗಳದಾವ. ಹಿಟ್ಟಿನಾಗ ಏನೂ ರುಚಿ ಇಲ್ಲ, ಹಿಟ್ಟೆಲ್ಲ ಸಪ್ಪಗದವ. ಎಲ್ಲದ್ರೊಳಗೂ ಹಾಲಿನ ಖವಾದೊಳಗ ಸಪ್ಪಗದವ. ಅದೇನ್ ತಿಲ್ಲಕ್ ಬರ್ತದ?
ಅದ್ರೊಳಗೆ ಇದು ಸಿಹಿ ಸೇರಿಸಿದ್ರೆ ತಿಲ್ಲಕ್ ಬರ್ತದೆ. ಅದಕ್ಕೆ ಆ ಸಿಹಿ ಕಡಿ ಲಕ್ಷ್ಯ ಕೊಡ್ರಿ. ರವಾದ ಉಂಡಿ ಅಂದ್ರೆ ರವಾದ ಉಂಡಿ ತಿನ್ರಿ, ಹೆಂಗ್ ತಿಂತೀರಿ? ರಾಗಿ ಉಂಡಿ ಅಂದ್ರೆ ಹೆಂಗ್ ತಿಂತೀರಿ? ಸಕ್ಕರೆ ಇರ್ಲಾರ್ದೆ ಬೆಲ್ಲ ಇರ್ಲಾರ್ದೆ ಹೆಂಗ್ ತಿಂತೀರಿ? ಆ ಬೆಲ್ಲ ಏನದ ಅದೇ ಬ್ರಹ್ಮಸೂತ್ರ, ಎಲ್ಲದ್ರೊಳಗೂ ಅದೇ ಬ್ರಹ್ಮ. ಹಿಂಗಾಗಿ ಅನ್ಯ ದೈವವ ಭಜನೆ ಮಾಡಲಾಗದು ಅಂತೇಳಿ ಮಾತರಂ ಪಿತರಶ್ಚೈವ ಭರ್ತಾರೋ ಬಾಂಧವ ಸ್ಥಿತ. ಏನ್ ಹಿಂಗಂದ್ರ ಶಿವ ಸಂಸ್ಕಾರ ದೇಹಸ್ಯ ಪಾಕಂ ಗೋಮಾಂಸ ಭಕ್ಷಣಂ. ಈಗೇನಾಯ್ತಪ್ಪ ಅಂತಂದ್ರ ನಮ್ಮವ್ವ ನಮ್ಮಪ್ಪ ವೇದವಾಕ್ಯ ಅದು. ಇಡೀ ವಿಶ್ವವನ್ನ ವಸುದೈವ ಕುಟುಂಬಕಮನ್ನಂತ ವಚನಗಳು ಇವೆಲ್ಲ ಅವು. ನಮ್ಮ ಅಪ್ಪ ನಮ್ಮಮ್ಮ ಅಂತ ನೀವೇನ್ ಅಂತಿರಲ್ಲ, ನಿಮ್ಮಪ್ಪ ನಿಮ್ಮಮ್ಮಗ ಮತ್ತೆ ಇಡೀ ವಿಶ್ವದ ಇತರ ಮುದುಕರಿಗೆ ಏನ್ ವ್ಯತ್ಯಾಸ ಅದರಿ? ಎಲ್ಲ ವಯಸ್ಸಾದ ಮುದುಕರನ್ನ ಒಂದು ಮಾಡಿ ನೋಡ್ಬೇಕೀಗ ನಾವು. ಎಲ್ಲ ಒಂದೇ, ಅಖಂಡ ದೃಷ್ಟಿಯಿಂದ ನೋಡಬೇಕು. ನಮ್ಮ ಸಹೋದರ ಭಾವ, ನಮ್ಮ ಅಣ್ಣ ತಂದೆರಷ್ಟೇ ಅಲ್ಲ, ಇಡೀ ವಿಶ್ವದ ಎಲ್ಲರೂ ನಮ್ಮ ಅಣ್ಣ ತಂದೆರೇ ಅಂತ ನೋಡ್ಬೇಕು. ಇಡೀ ಭೂಮಿ ಒಂದೇ ಅಂತ ನೋಡ್ಬೇಕು, ಅಖಂಡ ಮಾಡಿ ನೋಡ್ಬೇಕು. ಆ ದೇಶ ಈ ದೇಶ, ಆ ಜನ ಈ ಜನ ಅಂಥೇಳಿ ಭೇದ ಭಾವ ಮಾಡಿ ನಾವು ಏನ್ ಮಾಡ್ಕೋ, ಒಬ್ಬರ ಜೊತೆಗೆ ರಾಗ, ಒಬ್ಬರ ಜೊತೆಗೆ ದ್ವೇಷ ಬೇಡ, ಎಲ್ಲರ ಜೊತೆಗೆ ಸಮಾನವಾದ ಸಂಬಂಧ ಮೇಂಟೈನ್ ಮಾಡೋದು ಕಲಿಬೇಕು. ವೈಯಕ್ತಿಕವಾದಂತ ಒಂದು ಬದುಕೇನದಲ್ಲ ಅದೇ ಶ್ರೇಷ್ಠ ಮಾಡಿಕೊಂಡು ಸಾರ್ವತ್ರಿಕವಾದ ಬದುಕೇನದ ಅದನ್ನ ಕನಿಷ್ಠ ಮಾಡಬಾರ್ದು. ನಿಮ್ಮದು ನಿಮಗೆ ಎಷ್ಟು ಶ್ರೇಷ್ಠ, ಅವ್ರದ್ದು ಅವರಿಗೂ ಶ್ರೇಷ್ಠ. ನಿಮ್ಮದನ್ನ ನೀವೆಷ್ಟು ಗೌರವಿಸ್ತೀರಿ, ಅವ್ರದನ್ನು ಅಷ್ಟೇ ಎತ್ತರದ ಮಟ್ಟದಿಂದ ಗೌರವಿಸುವಂತ ಗುಣ ಕಲಿಬೇಕು. ಇನ್ನೊಬ್ಬರದು ಕನಿಷ್ಠ ಮಾಡಿ ನಮ್ಮದು ಶ್ರೇಷ್ಠ ಮಾಡಿದ್ರ ಅವ ತಿನ್ನದ ಅನ್ನ ಅಲ್ಲ, ಅದು ಏನಂತಂದ್ರೆ ಭೇದ ಭಾವ ಮಾಡಿದ್ದು ಏನಾಗ್ತದ? ಗೋಮಾಂಸ ಭಕ್ಷಣಂ ಅಂತ ನಾವು ಆಕಳ ಮಾಂಸ ತಿಂದಂಗಂತ. ಯಾವ ತಾಯಿ ನಿಮಗ ಹಾಲು ಕೊಡ್ತಾಳ, ಹಡದ ತಾಯಿ 3 ವರ್ಷ ತನಕ ಹಾಲು ಕುಡಿತಾಳ, ಮುಂದೆ 100 ವರ್ಷ ತನಕ ಯಾವ ತಾಯಿ ಹಾಲು ಕೊಡ್ತಾಳ? ಗೋಮಾತೆ ಹಾಲು ಕೊಡ್ತಾಳ. ಯಾವ ತಾಯಿ ನಿಮಗ ಹಾಲು ಕೊಟ್ಟು ಬೆಳೆಸ್ತಾಳ ಆಕೆ 100 ವರ್ಷ ಸಾಕಾಕಿ ಆಕಿದೇ ಮಾಂಸ ತಿಂದಂಗ. ಅದು ಹ್ಯಾಂಗ ಅಂತ ಹೇಳ್ತೀವಿ ನಿಮಗ. ನಿಮ್ಮ ಮೈ ಮೇಲೆ ಹಾಕೊಂಡಂತ ಬಟ್ಟಿ ಅದ ಅಲ್ಲ, ಆ ಬಟ್ಟಿ ನೀವೇ ತಯಾರು ಮಾಡ್ಕೊಂಡಿರ? ಹೊಲದಾಗ ಹತ್ತಿ ಏನು ಸೆಣಬು ಎಲ್ಲ ನೀವೇ ಬೀಜ ಬಿತ್ತಿ ಬೆಳೆದಿರ? ಮತ್ತ ಯಾರ್ಯಾರು ಬೆಳೆದಾರ? ಯಾರ್ಯಾರು ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ಯಾರ? ಯಾರ್ಯಾರು ಮಗ್ಗ ನಡೆಸ್ಯಾರ? ನೀವು ಊಟ ಮಾಡೋ ಪದಾರ್ಥಗಳು ನಿಮ್ಗೆ ಅನ್ನ ಎಲ್ಲಿದ್ ಬಂತು? ಯಾರು ಬೆಳೆದಾರ? ಏನ್ ಮಾಡ್ಯಾರ? ಇಡೀ ವಿಶ್ವನೇ ನಮಗ ಗೋಮಾತೆ ಅದು. ಇವತ್ತಿನ ದಿವಸ ನಾವು ಏನು ಭೋಗಿಸ್ತೀವಿ, ಪ್ರತಿಯೊಂದು ತೆಲಿಗೆ ಹಚ್ಕೊಳ್ಳೋದು ಒಂದು ಹನಿ ಕೊಬ್ಬರೆಣ್ಣೆ ಸಹಿತ ಯಾರೋ ಮಾಡಿದ್ದದು. ಅದು ಬರೀ ಗೋಮಾತೆ ಒಂದೇ ಅಲ್ಲ, ಗೋಮಾತೆ ಗೋವು ಅಂತಂದ್ರೆ ಇಡೀ ವಿಶ್ವದ 33 ಕೋಟಿ ದೇವತೆಗಳು ಅದ್ರೊಳಗೆ ಯಾಕೆ ತೋರಿಸ್ತಾರಂದ್ರೆ ವಿಶ್ವದರ್ಶನ ಇಲ್ಲದಕ್ಕೆ ತೋರಿಸ್ತಾರೆ. ಇಡೀ ವಿಶ್ವದ ಎಲ್ಲಾ ಜೀವಿಗಳು ಕೆಲಸ ಮಾಡಿದ್ದಕ್ಕ ನಮ್ಮ ಮನೆಯೊಳಗೆ ಏನು ಭೋಗ ವಸ್ತುಗಳು ತಯಾರಾಗಿ ಮಾಡ್ಕೊಂಡು ಉಳ್ಳಕತ್ತೀವಿ, ಅವೆಲ್ಲ ವಸ್ತು ಎಲ್ಲಿದ್ ಬಂದು? ಗೋವು ಅಂತಂದ್ರೆ ಬರೇ ಒಂದು ಆಕಳಷ್ಟೇ ಅಲ್ಲ, ಇಡೀ ಪ್ರಕೃತಿ ಮತ್ತು ಪ್ರಕೃತಿ ಒಳಗಿರುವ ಎಲ್ಲ ಜೀವಿಗಳು. ಯಾರು ಹೊಲದಾಗ ಬೆಳೆದಾರ ಆ ಹೊಲದೊಳಗೆ ಎಷ್ಟೋ ಬ್ಯಾಕ್ಟೀರಿಯಾಗಳ ಕೆಲಸ ಮಾಡ್ಲಿಕ್ಕತ್ತವ. ನಿಮ್ಮ ಬೀಜ ಸಸಿ ಆಗ್ಬೇಕಾದ್ರೆ ಎಷ್ಟೋ ಎರೆಹುಳುಗಳು ಕೆಲಸ ಮಾಡ್ಲಿಕ್ಕತ್ತವ, ಎಷ್ಟೋ ಕುರಿಗಳು ಹಿಕ್ಕಿ ಹಾಕ್ಯಾವ. ನಮ್ಮ ಬಾಯಿಗೆ ಒಂದೇನಾರ ಪದಾರ್ಥ ಚಂದಂದು ರುಚಿಯಂದು ಪದಾರ್ಥ ತಿನ್ಬೇಕಾದ್ರೆ ಯಾವ ಕುರಿ ಹಿಕ್ಕಿ ಹಾಕಿ ಯಾವ ಕುರಿ ಉಚ್ಚಿ ಹೊಯ್ದದ್ದು ಅದು ಫಲವತ್ತಾದ ಭೂಮಿ ನಮಗ ಊಟ ಬಂದದು, ಪ್ರಸಾದ ಆಗಿ ಬಂದದು. ವಿಶ್ವರೂಪ ದರ್ಶನ ಎಲ್ಲ ಒಂದು ಮಾಡಿ ನೋಡ್ಬೇಕು. ಪ್ರತಿಯೊಂದು ನನಗೆ ಇಷ್ಟೆಲ್ಲ ಅನುಕೂಲ ಆಗ್ಯದ ಅಂದ್ರೆ ಇದು ಎಲ್ಲೆಲ್ಲಿದು ಬಂತು, ಹೆಂಗ್ ಬಂತು, ಎಲ್ಲವನ್ನ ಗೌರವಿಸುವಂತ ಗುಣ. ಅದಕ್ಕೆ ಲಿಂಗ 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 ಅಂತ.
ಸುಮ್ಮನೆ ಪ್ರಾಣಿಗಳು ತಿಂದಂಗೆ ನಮ್ಮ ಪಾಡಿಗೆ ನಾವು ಏನೋ ತಿಂದು ಉಂಡು ಹುಟ್ಟು ಮೆರೆದು ಮಜಾ ಮಾಡಿ ಈ ಜಗತ್ತಿನಿಂದ ಏನೂ ಉಪಯೋಗ ಇಲ್ಲ ನಮಗ ಅನ್ನಂಗ ಮಾಡಿ ಹೋದ್ರ ಏನು ಉಪಯೋಗ? ಜಗತ್ತಿಗೆ ನಾವು ಉಪಯೋಗ ಇಲ್ಲ, ನಮ್ಲಿಂದ ಜಗತ್ತಿಗೆ ಒಂದು ಭಾವ ಬೇಕಲ್ಲ. ಕಾಲಾಗ ಹಾಕೊಳ್ಳೋ ಚಪ್ಪಲಿ ನೀವು ತಯಾರು ಮಾಡ್ಕೊಂಡ್ರೆ ಯಾವಾಗ ನೀವು ತಯಾರು ಮಾಡ್ಕೊಂಡಿರ? ನಿಮ್ಮ ಮನೆಗೆ ಅಡಿಗೆ ಮಾಡ್ಕೊಂಡು ಉಣ್ಣೋದ್ ಬಿಟ್ರೆ ಉಳಿದದ್ದು ಏನ್ ತಯಾರು? ಎಲ್ಲ ಮಂದಿನೇ ತಯಾರು ಮಾಡಿಕೊಟ್ಟಾರ. ಯಾವುದು ನಮ್ಮದಿಲ್ಲ, ಎಲ್ಲ ವಿಶ್ವದ್ದೇ. ಎಲ್ಲ ವಿಶ್ವದ್ದೇ. ಪಂಚಭೂತಗಳೆಲ್ಲ ಕೂಡಿ ನಮಗೊಂದು ಶರೀರ ತಯಾರಾಗ್ಯದ. ಕಲ್ಪಿತ ಪುರುಷ ಏನ್ ಮಾಡ್ಬಿಟ್ಟಾನ, ಆ ಪ್ರತಿಬಿಂಬ ನಾನೇ ಬಿಂಬ ಅನ್ನಂಗ ಅಲ್ಲಿ ಒಂದು ತತ್ವ ತಯಾರಾಗ್ಯದ, ಅಜ್ಞಾನದ ತತ್ವ. ಆ ತತ್ವದ ಕಾರಣ ನಾವೇನಾಗ್ಬಿಟ್ಟಿವಿ? ಸ್ವಾರ್ಥಿಗಳಾಗ್ಬಿಟ್ಟಿವಿ. ಆ ಪರಮಾರ್ಥ ಸತ್ಯ ನೋಡಲಕ್ಕ ಆಗ್ಲಾರ್ದಂತ ಅಯೋಗ್ಯರಾಗ್ಬಿಟ್ಟಿವಿ. ಆ ಪರಮಾರ್ಥ ಸತ್ಯವನ್ನ ನೋಡಂತ ಒಂದು ವಿಶ್ವರೂಪ ದರ್ಶನ ಮಾಡ್ಕೊಂಡೇವಂತಂದ್ರೆ ಅವರಿಗೆ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಉಂಟಾಗ್ತದ. ಅವರು ಉಂಡದ್ದು ಪ್ರಸಾದ ಆಗ್ತದ. ಶಿವಭಕ್ತನಾದ ಬಳಿಕ ಭವಿಮಿಶ್ರವ ನಡೆಯಲಾಗದು, ಅನ್ಯ ದೈವದ ಭಜನೆ ಮಾಡಲಾಗದು. ಮಾತರಂ ಪಿತರಂಶ್ಚೈವ ಬರ್ತಾರೋ ಬಾಂಧವ ಸ್ಥಿತ. ಬರೀ ನಿಮ್ ಬಂಧು ಬಳಗನೆ ದೊಡ್ಡದು ಮಾಡ್ಕೊಂಡು ಹೋಗಿ ಉಳಿದವ್ರಿಗೆಲ್ಲ ಸಂಬಂಧ ಇರ್ಲಾರ್ದವ್ರಂಗೆ ಏನ್ ನೋಡ್ಕೋತೀವಲ್ಲ, ಈ ದೃಷ್ಟಿ ಚೇಂಜ್ ಮಾಡ್ಬೇಕು. ಇದನ್ನ ವಿಕಾಸ ಮಾಡ್ಕೋಬೇಕು. ಯಾರ ಮನೆಗಾರ ಎಲ್ಲಾರ ಓದತ್ನಾಗ ನಮ್ಮ ಮಕ್ಕಳು ಚಂದ ನೋಡ್ತಾ ಇಲ್ಲ, ಬ್ಯಾರೆ ಊರಾಗ ಅದರ, ಹಂಗದರ ಹಿಂಗದರ, ಬಂದ್ ಬಿಡ್ರಿ ಅಂತ ಹೇಳ್ತೀವಿ ನಾವು. ಇಲ್ಲಿ ಬರ್ರಿ, ನಮ್ಮ ಮನೆಗೆ ಬರ್ರಿ, ಇಲ್ಲಿರ್ರಿ. ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜುಮ್ಮೆದಾರಿ ಶುದ್ಧ ಬ್ರಹ್ಮ ಪೀಠದ, ಬರ್ರಿ. ಎಲ್ಲರಿಗೂ ಓಪನ್ ಇಟ್ಬಿಟ್ಟಿವಿ ನಾವು. ಯಾರಿಗೆ ತೊಂದರೆ ಅದ ಬರ್ರಿ. ಏನಿದ್ದುದ್ರಾಗ ಒಂದು ಹೊಟ್ಟೆಗೆ ಇಬ್ರು ಅರ್ಧ ಅರ್ಧ ತಿನ್ನಮು, ಬರ್ರಿ. ಕಡಿಮೆ ಬಿದ್ರು ಜಂಗಮ ಅದೀನಿ, ಭಿಕ್ಷಾ ಬೇಡಿ ತಂದು ಹಾಕಿ ನಿಮ್ಮನ್ನ ಸಾಕ್ತೀನಿ, ಬರ್ರಿ. ಅವರು ನಮ್ಮ ಅವ್ವ ಅಪ್ಪ ಇದ್ದಂಗೆ. ಯಾರ ಜಗತ್ನಾಗ ಎಲ್ಲಿ ತ್ರಾಸ್ನಾಗ ಅದಾರ, ಯಾರಿಗೋ ಎಜುಕೇಶನ್ ಫೀಸ್ ಕಟ್ಟೋದ್ ಸಮಸ್ಯೆ ಅದ, ಯಾರಿಗೋ ಏನೋ ಮದುವೆ ಸಮಸ್ಯೆ ಅದ. ನಮ್ ಕಡಿಂದ ಏನ್ ಮಾಡ್ಲಕ್ ಸಾಧ್ಯ ಅದ ಎಲ್ಲ ಮಾಡದೆ. ಇಲ್ಲೊಂದ್ ಕಡೆ ಅಡ್ಮಿಷನ್ಗೆ ಬಂದಿವ್ರಿ, 20,000 ರೂಪಾಯಿ ಡೊನೇಷನ್ ಕೇಳಕತ್ತಾರ. ಆಯ್ತು, ಬಂದೆ. ಒಂದ್ 5 ನಿಮಿಷನಾಗ ಹೋಗಿ ಕೂತೇವ್. ಏನ್ ಸರ್ ನೀವು ಬಂದಿರಿ? ಏನ್ ಮಾಡ್ಬೇಕು? ಏನೋ ಡೊನೇಷನ್ ಕೇಳಕತ್ತಿದ ಅಂತ. ಏನ್ ಮಾಡ್ಬೇಕ? ಏನಿಲ್ಲ ಸರ್, ಪ್ರೈವೇಟ್ ಸಂಸ್ಥೆ, ಆ ಡೊನೇಷನ್ ಲಿಂತೆ ನಮ್ದು ನಡೀತದ. ನೀವೇ ಬರೀರಿ ಸರ್, ಇದ್ರೊಳಗೆ ಎಷ್ಟು ಬರೀತೀರಿ ಬರೀರಿ. ನಾನ್ಯಾಕೆ ಬರೀಲಪ್ಪ? ಸಂಸ್ಥೆ ನಂದಲ್ಲ, ಸಂಸ್ಥೆ ನಿಂದದ. ನಾನೀಗ ಬಂದೀನಿ ಅಂದ್ಮೇಲೆ ನೀ ಏನ್ ಮಾಡ್ತಿ ಮಾಡ. ಆಯ್ತು ನಮ್ಮ ಕ್ಲಾಸಿಗೆ ಹೋಗಿ ಉಳಿದದ್ದೆಲ್ಲ ನಾವು ನೋಡ್ಕೋತೀವಿ ಅಂತೇಳಿ ಅವರೇ ಯಾರ್ಯಾರೋ ಏಟೀಟ ಹಾಕಿ ಅವ್ರು ನಡೆಸಿಬಿಟ್ರು. ₹1 ಕೊಟ್ಟಿಲ್ಲ, ಅವ್ರು ಫೀಸು ಕಟ್ಟಿಲ್ಲ, ಡೊನೇಷನ್ ಹಂಗೆ ಓದಿಬಿಟ್ರು. ಏನು ಒಂದು ಕಣ್ಣಿಗೆ ಚಶ್ಮಕ್ ಸಹಿತ ಇಲ್ಲೊಂದು ದೊಡ್ಡ ಸಂಸ್ಥೆ ಅದ. ನೀನು 10,000 ಮಂದಿಗೆ ನಿಂದು ಪ್ರವಚನ ಓದ್ತದ, ನಿನ್ ಪ್ರವಚನ ಕೇಳೋರು ಬಹಳ ಮಂದಿಗೆ ಉಪಯೋಗ ಅದ. ಹಿಂಗಾಗಿ ನೀನೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಿನ್ ಚಶ್ಮಾ ನಮ್ ಜುಮ್ಮೆದಾರಿ. ಕಣ್ಣಿಗೆ ಚಶ್ಮಾ 2 ಚಶ್ಮಾ ಇಟ್ಟಾರಿಲ್ಲ. ಒಂದು ಚಶ್ಮಾಕ್ಕೆ ಏನಾರ ಆದ್ರೆ ಇಮಿಡಿಯೇಟ್ ಇನ್ನೊಂದು ಚಶ್ಮಾ ಇಟ್ಟಾರಿಲ್ಲ. ಎಣ್ಣೆ ಗಿರೀಶ್ ಅಂತೇಳಿ ₹1 ತಗೊಂಡಿಲ್ಲ ಇವತ್ತಿನ ತನಕ. ಇದು ಯಾರು ವಿಶ್ವರೂಪ ಅಲ್ಲೇನೋ, ಅವ ಕೃಷ್ಣ ಅಲ್ಲೇನ್ರಿ? ಎಣ್ಣೆ ಗಿರೀಶ್ ಕೃಷ್ಣ ಅಲ್ಲೇನ್ ಹೇಳ? ಈಶ್ವರ ಅಲ್ಲ, ಗಿರೀಶ್ ಎಣ್ಣೆ ಅಂತದಲ್ಲ, ಅವ ಈಶ್ವರ ಅಲ್ದ ಅಲ್ಲ. ವಿಶ್ವರೂಪ ದರ್ಶನ ಅಂತಂದ್ರೆ ಏನ್ ನೋಡ್ಬೇಕು ನಾವು? ಮತ್ತೆ ಇನ್ನೊಂದು ಅರ್ಧ ತಾಸು ಆದ್ಮೇಲೆ ಆಯ್ತು ಬರ್ರಿ ಟಿಫಿನ್ ತಯಾರಾಗ್ಯದ ಹೇಳಕ್ಕೆ ಕರಿತಾರಲ್ಲ, ಬಾಗ್ಲ ಕರ್ಕೊಂಡು ಬಂದು. ಅದು ಈಶ್ವರ ಅಲ್ಲ.
ಎಲ್ಲ ತಯಾರು ಮಾಡಿ ಒಳ್ಳೆ ಹೆಣ ಸಿಂಗಾರ ಮಾಡ್ದಂಗೆ ಮಾಡ್ತಾರೆ. ಕುಂದಿರಿಸಿ ಏನು ಮಾಡೋದು ಬೇಕಾಗಿಲ್ಲ, ಸುಮ್ಮ ಕುಂತು ನೀ ಸುಮ್ಮಿದ್ರು ಸಾಕು. ನೀ ಸುಮ್ಮಿದ್ದೇ ದೊಡ್ಡ ಉಪಕಾರ. ಮತ್ತೆ ಈಟೆಲ್ಲ ಚಂದ ಮಾಡ್ತಾರಂತಂದ್ಮೇಲೆ ಎಲ್ಲ ಈಶ್ವರ ಕೃಪಾ ಎಂತ ಪರಿ ಅದ ನನಗೆ ಅಂತೇಳಿ ಸಂತೋಷ ಪಟ್ಟು ನನಗೆ ಎಷ್ಟು ಅನುಕೂಲ ಮಾಡ್ಲಕತ್ತಾರ, ಎಷ್ಟು ನನಗೆ ಆರಾಮ ಇಟ್ಟಾರ. ಆನಂದ ಇರೋದಕ್ಕೆ ಬೇಕಾದಷ್ಟು ಅದ, ರಾಶಿ ರಾಶಿ ಅದ ಆನಂದ ಪಡೋದಕ್ಕೆ. ಹೀಗಾಗಿ ಮಾತರಂ ಪಿತರಶ್ಚೈವ ಭರ್ತಾರೋ ಬಾಂಧವ ಸ್ಥಿತ. ಬರೇ ಇದೇ ಮಾಡಿದ್ರೆ ಹೆಂಗ? ನೀನು ಶಿವ ಸಂಸ್ಕಾರ ದೇಹಿ ಇರ್ಲಿಲ್ಲ, ನಿನ್ನ ಅಂಗದ ಮೇಲೆ ಲಿಂಗ ಇರ್ಲಿಲ್ಲ ಅಂತಂದ್ರ ನೀ ಹೆಂಗರ ಬದುಕು ಏನ್ ತೊಂದರೆ ಇಲ್ಲ. ನೀ ಯಾವಾಗ ಅಂಗದ ಮೇಲೆ ಲಿಂಗ ಕಟ್ಕೊಂಡಿದಿ, ಬಾಯಿಯೊಳಗೆ ಶಿವಮಂತ್ರ ಹೇಳ್ತಿದಿ, ಮತ್ತೆ ಕೊರಳಗೆ ರುದ್ರಾಕ್ಷಿ ಹಾಕೊಂಡಿದಿ, ಹಣಿಗೆ ವಿಭೂತಿ ಹಚ್ಕೊಂಡಿದಿ, ಒಂದು ಶರಣನ ಲಾಂಛನ ನೀ ಧಾರಣೆ ಮಾಡಿದೆ ಅಂತಂದ್ರ ನಾನು ನನ್ನದು, ನಮ್ಮಪ್ಪ ಅಮ್ಮ, ನಮ್ಮ ಸಹೋದರರು, ನಮ್ಮ ಬಂಧು ಮಿತ್ರರು ಅಂತೇಳಿ ನೀ ಸ್ವಾರ್ಥಿ ಆದಿ ಅಂತಂದ್ರೆ ಅದು ಇಲ್ಲೇ ಇಲ್ಲ. ವಿಶ್ವರೂಪ ದರ್ಶನ ಮಾಡಿದರೆ ನೀ ಶರಣ. ವಿಶ್ವದ ಎಲ್ಲಾ ಜೀವಿಗಳ, ಎಲ್ಲಾ ಭೂತಗಳ, ಪಂಚಭೂತಗಳ ಅಲ್ಲೇನು 11ನೇ ಅಧ್ಯಾಯದೊಳಗೆ ಇವತ್ತು ಓದ್ರಿ ನಿಮಗೆ ಗೊತ್ತಾಗ್ತದೆ 11ನೇ ಅಧ್ಯಾಯ ಹೆಂಗ್ ಓದ್ಬೇಕಂತ. ಕಣ್ಣು ತೆರೆದ್ರು ವಿಶ್ವರೂಪ ದರ್ಶನ. ಅರ್ಜುನ ಏನು ಕಣ್ಣು ತೆರೆದು ನೋಡ್ಲಕತ್ತನ, ನೀನು ಇಲ್ಲಿ ತನಕ ಏನೇನು ನೋಡಿದಿ ಅದು ನನ್ನ ರೂಪನೇ ಇತ್ತು, ನಿನಗ ಗೊತ್ತಾಗಿದ್ದಿಲ್ಲ. ಈಗ ಸದ್ಯ ನೀ ಏನ್ ನೋಡ್ಲಕತ್ತಿದಿ ಅದೆಲ್ಲ ನನ್ನ ರೂಪನೇ ಆದ. ಮತ್ತೆ ಮುಂದೆ ನೀ ಏನೇನು ನೋಡಬಹುದು ಅದೆಲ್ಲ ನನ್ನ ರೂಪನೇ ಇರ್ತದ ನೋಡಪ್ಪ. ಮತ್ತ ಈಗ ಸದ್ಯಕ್ಕೆ ನೀ ಏನಾರ ಈಗ ಸದ್ಯಕ್ಕೆ ಈಗ ಒಂದು ತಾಸು ಏನು ಕ್ಲಾಸ್ ತೊಗೊಳಕತ್ತೀನಿ, ಈ ಕ್ಲಾಸ್ನಾಗ ಅಷ್ಟೇ ನನ್ನ ರೂಪ. ಈ ಕ್ಲಾಸ್ ಮುಗಿದ ಮೇಲೆ ಮುಂದೆ ಇನ್ನೊಂದು ತಾಸು ಬಿಟ್ಟು ನೀವು ಹೊರಗೆ ಬಂದ್ಮೇಲೆ ನೀನು ನೋಡೋದು ವಿಶ್ವ ಅಲ್ಲ, ಅದು ನನ್ನ ರೂಪನೇ. ಏನೇನು ನೋಡಬಹುದು ಅದೆಲ್ಲ ನನ್ನ ರೂಪನೇ. ಎಲ್ಲ ಬಂದೋಬಸ್ತ್ 100 ವರ್ಷ ಆಯುಷ್ಯ ನಂದೇ ರೂಪ ದರ್ಶನ ಮಾಡ್ಕೋತಿರು ನೀನು. ನಿಂದೆಲ್ಲ ಯೋಗಕ್ಷೇಮದ ಭಾರ ನಾನು ತಗೋತೀನಿ. ಏನಲ್ಲ ಬಾಬಾ, ವಿಶ್ವ ಆ ಬ್ರಹ್ಮನ, ಶುದ್ಧ ಬ್ರಹ್ಮನ ರೂಪನೇ ಅದು, ನಾಮರೂಪ. ಹಿಂಗಾಗಿ ಅವನ್ನೇ ನೋಡ್ಬೇಕು ನೀವು. ಆ ರೂಪ ನಾಮ ಏನ್ ನೋಡ್ತೀರಿ ಅಲ್ಲಿ ಅವನನ್ನೇ ನೋಡ್ಬೇಕು. ಅವನನ್ನು ಮರೆತು ನೀವೇನ್ ನೋಡ್ತೀರಿ ಅವೆಲ್ಲ ಮಿಥ್ಯೆ. ಅವನೇ ಅಂತ ನೋಡಿದ್ದೆಲ್ಲ ಸತ್ಯ. ಅದಕ್ಕೆ ನೀವು ಅವನನ್ನು ಮರೆತು ನೀವು ವಿಶ್ವದಲ್ಲಿ ಏನಾರ ಬಂಧು ಬಾಂಧವರು ಅಂತೇಳಿ ನೀವು ಏನಾರ ಅಂತಿದ್ರಿ ಅಂತಂದ್ರ ಅದು ಏನಂತಂದ್ರ ನೀವು ತಿನ್ನುವ ಅನ್ನ ಅಲ್ಲ, ಅದು ಗೋಮಾಂಸ. ಯಾವುದು ನಿಮಗೆ ಸಾಕಿ ಸಲುಲಕತ್ತದ ಅದನ್ನೇ ನೀನೇನ್ ಮಾಡ್ಲಕತ್ತಿದಿ, ಕಿಮ್ಮತ್ತಿರ್ಲಾರ್ದಂಗೆ ಮಾಡ್ಲಕತ್ತಿದಿ. ನೀ ತಿನ್ನದ ಅನ್ನ ಅಲ್ಲ, ಅದು ಗೋಮಾಂಸ. ಗೋವು ಅಂತಂದ್ರೆ ಏನಂತಂದ್ರೆ ಈ ನಮ್ಮ ಬದುಕು ಬಾಳುವುದಕ್ಕ, ಬೆಳೆಯುವುದಕ್ಕ, ನಮಗೆ ಇಲ್ಲಿ ತನಕ ವೈಭವಯುತ ಜೀವನ ಮಾಡುವುದಕ್ಕ ಜಗತ್ತಿನಾಗ ಏನೇನು ನಮಗೆ ಆಸರಾಗ್ಯದ, ಯಾರ್ಯಾರು ಆಸರಾಗ್ಯಾರ ಅವರೆಲ್ಲರೂ ಗೋವುಗಳೇ. ನಮಗ್ ಚಪ್ಪಲಿ ಕಿತ್ತು ತಂದ್ರೆ ಎಷ್ಟು ಪರೇಶಾನ ಆಗ್ತೀವಿ. ಒಂದು ಮಳಿ ಹೊಡೆಯವ ಅಲ್ಲಿ ಕೂತಾನಲ್ಲ ಅವ ಗೋವು ಅಲ್ಲೇ ನಮಗ ದಾರ್ಯಾಗ. ಅವ ಅಲ್ಲ ನಮಗ್ ಪರಮಾತ್ಮ ಅಲ್ಲ. ಬಿಸಿಲಾಗ ಬರಿಗಾಲೆ ನಡ್ಕೊತ ಹೋಗ್ಬೇಕಾಗ್ತದ. ಬಿಸಿಲಾಗಿ ತಲೆ ಸುಟ್ಕೊತ ಕೂತಾನ ಅವ ನಮ್ಮ ಸಲ ಒಂದು ಮಳಿ ಹೊಡಿಲಕ್ಕ. ಅವನ್ ಸಂಗಟ ಕೂತು ಒಂದು 5 ನಿಮಿಷ ಕೂತು ಮಾತಾಡಿದ್ರೆ ಏನ್ ದಾಡಿ ಆಗ್ತದ. ತಗೋ ಚಪ್ಲಿ ಹೊಡಿ, ಮಳಿ ಎರಡು ತೋತಿ 10 ರೂಪಾಯಿ ಕೊಡ್ರಿ. ಅಷ್ಟೇನ್ ಮಾಡ್ತಿದ್ವಿ, ಒಂದು ಮಳಿ ಹೊಡಿಲಕ್ಕ 5 ರೂಪಾಯಿ ತಗೋ, ನಾಡಿ ಹೋಗವ. ಏಟಾರ ಕೊಡಪ್ಪ ನಿನ್ ಪುಣ್ಯಕ್ಕೆ. ಅವ ಏನು ಕೆಲವೊಬ್ರು ಗುದ್ದಾಡ್ತಾರ, ಕೆಲವೊಬ್ರು ಏನಿಲ್ಲ, ಏಟ್ ಕೊಟ್ಟಾಡ್ ತಗೊಂಡು ಶಿವಾಯ ನಮ ಅಂತಾರ ಸಂತೃಪ್ತ ಇದ್ದವ್ರು. ಮಾದಾರ ಧೂಳಯ್ಯ ಅಂತೇಳಿ ಅವ ಯಾರಿಗೆ ರೊಕ್ಕನೇ ಕೇಳ್ತಿದ್ದಿಲ್ಲ, ಯಾರು ಏಟ್ ಕೊಡ್ತಾರ ಅಡ್ ತಗೊಂಡೇ ಬರ್ತಿದ್ನಂತ. ತಗೊಂಡು ಸುಮ್ಮಿದ್ ಬಿಡ್ತಾನ. ಮಾದಾರ ಧೂಳಯ್ಯನ ಕಾಯಕ ಚಪ್ಪಲಿ ಮಳಿ ಹೊಡ್ಯವ, ಹೊಲ್ದು ಕೊಡವ ಮಾದಾರ ಧೂಳಯ್ಯ. ನಿನಗೆ ಏನಪ್ಪ ಈಟೆ ರೊಕ್ಕದಾಗ ಏನ್ ಕೆಲಸ ಮಾಡ್ತಿದೆ, ಯಾರು ಕೊಟ್ಟಾಡ್ ತಗೋತಿದೆ, ಈಟು ಆಟು ಏನು ಅನ್ನಂಗೆ ಇಲ್ಲಲ್ಲ ಅಂತೇಳಿ ಆ ಶಿವ ಬಂದು ಒಂದ್ ಸ್ವಲ್ಪ ವ್ಯವಹಾರ ಕಲಿಸ್ಲಕ್ ಹೋದ್ನಂತ. ಶಿವ ಎಲ್ಲಿ
ಅವ ಉಳಿಯ ಮುನಿ ಒಳಗೆ ಶಿವ ಬಂದಂತ, ಅಲ್ಲಿ ಉಳಿಯ ಮುನಿ ಒಳಗೆ ಶಿವ ಕಾಣ್ಲಕತ್ನಂತ ಅವನಿಗೆ. ಮಾದಾರ ಧೂಳಯ್ಯ ಎಂದು ಚರಿತ್ರೆ ಓದ್ರಿ ಗೊತ್ತಾಗ್ತದ. ಎಲ್ಲ ಇವನ ಅನ್ನತ್ತವ. ನಿಮ್ಗೆಲ್ಲರೂ ಶಿವ ಸಿಕ್ಕನಂತಂದ್ರೆ ಅಬಾಬಾಬಾ ಬಂದೆಲ್ಲಪ್ಪ, ಎಷ್ಟು ದಿವಸ ಆಯ್ತು ಕೈಕೊಂಡು ಕೂತೀವಿ, ವರ ಪರ ಕೊಡು ಅಂತ ನಾವು ಕೇಳ್ತೀವಿ. ಆದ್ರೆ ಅವ ಹಂಗಿಲ್ಲ. ಈ ಕಡೆ ಯಾಕೆ ಬಂದಿ ನೀನಂತಂದ. ಮಾದಾರ ಧೂಳಯ್ಯ ಶರಣ, ಈ ಕಡೆ ಯಾಕೆ ಬಂದಿ ನೀನು? ಏನೋ ಒಂದಿಟ್ಟು ಕಾಯಕ ಮಾಡಿ ಹೊಟ್ಟಿ ತುಂಬಿಸ್ಕೊಳಕ ಫುಟ್ಪಾತ್ ಮೇಲೆ ಕೂತೀನಿ ನಾನು. ನನ್ನ ಉಳಿ ಒಳಗೆ ಬಂದು ನೀ ನನಗೆ ಯಾಕೆ ಡಿಸ್ಟರ್ಬ್ ಮಾಡ್ಲಕತ್ತಿದಿ? ನಿನ್ನ ಉಪದೇಶ ನನಗೇನು ಬೇಕಾಗಿಲ್ಲ. ನನ್ನ ಕಾಯಕ ಮಾಡಿ ನಾನು ಹೊಟ್ಟಿ ತುಂಬಿಸ್ಕೊಳಕತ್ತೀನಿ. ನೀನೇನು ನನಗೆ ಅವಶ್ಯಕತೆ ಇಲ್ಲ. ನಿನ್ನ ದರ್ಶನಕ್ಕಾಗಿ ಜಗತ್ತಿನಾಗ ಎಷ್ಟೋ ಮಂದಿ ಗುಡಿ ಗುಂಡಾರದ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ಲಕತ್ತಾರ. ಅವ್ರಿಗೆ ಹೋಗಿ ನೀ ದರ್ಶನ ಕೊಡು, ನನ್ನ ಬಲ್ಲಿ ಬಂದು ನೀ ಡಿಸ್ಟರ್ಬ್ ಮಾಡಬೇಡ, ದಯವಿಟ್ಟು ಹೋಗು ಅಂತ ಹೇಳಿದ್ ನಾನು ಶಿವನಿಗೆ. ಮಾದಾರ ಧೂಳಯ್ಯ ಶರಣ. ನಾವ್ ಹಂಗೇನ್ರ ಮಾಡ್ತೀವನ್ರಿ? ಸಿಕ್ಕರ್ ಸಾಕು ಚಪ್ಪರ್ಸ್ಬಿಡ ಮತ್ ಕೈಕೊಂಡು ಕೂತೀವಿ. ಅದಕ್ಕೆ ಅವ ನಮ್ ಕೈಗೆ ಸಿಗಂಗಿಲ್ಲ. ಯಾರು ಸಂತೃಪ್ತಿ ಇರ್ತಾರ ಅಂತಲ್ಲಿ ಬರ್ತಾನ. ಆನಂದ ಎಲ್ಲಿರ್ತದ ಅಲ್ಲಿ ಬರ್ತಾನ. ಅತೃಪ್ತಿ ಇದ್ದವ್ರು ಬರಂಗಿಲ್ಲ. ಅದಕ್ಕ ಅವನ ದರ್ಶನ ಬಿಟ್ಟು ನಾವೇನಾರ ಸಂಬಂಧಗಳಲ್ಲಿ ಸ್ವಾರ್ಥ ಮಾಡಿದೆವು ಅಂತಂದ್ರೆ, ಸಂಬಂಧ ಇರ್ಲಾರ್ದವರು ನಿಮಗ ಜೀವನಕ್ಕೆ ಉಪಯೋಗ ಆಗ್ಯಾರ ಅನ್ನೋದು ಅರಿವಿರಲಿ. ಪಂಚಭೂತಗಳು ನಿಮಗ ಜೀವನಕ್ಕೆ ಉಪಯೋಗದವ, ಆಸರದವ ಅನ್ನೋದು ಅರಿವಿರಲಿ. ಆ ಅರಿವು ಇಲ್ಲ ಅಂತಂದ್ರೆ ನೀವು ತಿನ್ನುವ ಅನ್ನ ಅಲ್ಲದ ಗೋಮಾಂಸ ಭಕ್ಷಣ. ಯಾವುದು ನಿಮಗೆ ಬಾಳದಕ್ಕ ಬೆಳೆಯೋದಕ್ಕ ಆಸರ ಆಗ್ಯದ ಅದು ನಿಮಗೆ ಕಿಮತ್ತಿಲ್ಲ ಅಂತಂದ್ರೆ ನೀವು ಮನುಷ್ಯರಲ್ಲ, ಗೋಮಾಂಸ ಭಕ್ಷಣ ಎಂಬುದಾಗಿ ಕೂಡಲ ಚನ್ನ ಸಂಗಯ್ಯ ನಿಮ್ಮ ಲಿಂಗ ಸಂಗಿಗಳ ಅಂಗ ವಿರಸು ಅಂತಂದ್ರ ಅಂತವರಲ್ಲಿ ಅವ ಇರಲ್ಲ. ಕೂಡಲ ಚನ್ನ ಸಂಗಯ್ಯ ಇರಲ್ಲ ಅಲ್ಲಿ, ಅಂತಲ್ಲಿ ಇರಲ್ಲ. ಯಾರು ತಮ್ಮಿಂದ ಭಿನ್ನ ಮಾಡಿ ಜಗತ್ತನ್ನ ನೋಡ್ತಾರ, ಇತರ ಜೀವಿಗಳಿಗೆ ಇತರ ಜನರಿಗೆ ತಮಗ ಸಂಬಂಧ ಇರ್ಲಾರ್ದಂಗ್ ಮಾಡಿ, ಪಂಚಭೂತಗಳಿಗೆ ತಮಗ ಏನು ಸಂಬಂಧ ಇಲ್ಲ ನಂಗೆ ಮಾಡ್ಕೊಂಡು ಯಾರು ಈ ಜಗತ್ತನ್ನ ನೋಡ್ತಾರ ಅಂತಲ್ಲಿ ಕೂಡಲ ಚನ್ನ ಸಂಗಯ್ಯ ವಿರಸ ಅಂದ್ರೆ ಇರಂಗಿಲ್ಲ. ಅವ ಅಲ್ಲಿ ಇರಲ್ಲ ಅಂತ. ಅದು ವಚನ ಏನು ಎರಡೇ ಸಾಲಿನ ವಚನ ಅದು. ಮೋಕ್ಷಕ್ಕೆ ತಗೊಂಡು ಹೋಗ್ಬಿಡ್ತದ. ಅದು ಪ್ರತಿಯೊಂದು ವಚನನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದೆ. ಅದ್ರೊಳಗೆ ಇರೋದೇ ಪವರ್ ಹಂಗದ. ಎಲ್ಲ ವಚನಗಳು ಮೋಕ್ಷಕ್ಕೆ ತಗೊಂಡು ಹೋಗ್ತಾವ. ಒಂದು ಸಾಲು, ಆ ವಚನದ ಒಂದು ಸಾಲು ಸಾಕು ನಮಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದೆ. ವಿಶ್ವರೂಪ ದರ್ಶನ ಆಯ್ತಲ್ರಿ? ವಿಶ್ವ ಏನು ರೂಪ ಅದ, ಪರಮಾತ್ಮನ ರೂಪನೇ. ಏನೇನು ಕಣ್ಣಿಗೆ ಕಾಣ್ತದೆ ಎಲ್ಲ ಪರಮಾತ್ಮನ ರೂಪನೇ. ಅವನ್ ಬಿಟ್ರೆ ಮತ್ತೆ ಏನಿಲ್ಲ. ರೂಪ ಏನದ? ಟೆಂಪುರರಿ ಅದ. ಟೆಂಪುರರಿ ರೂಪ ತಾಳೇನ, ಅವನೇ ತಾಳೇನ, ಬೇರೆ ಯಾರ್ದು ಅಲ್ಲ. ಶ್ರೀ ವಿಚಾರ ಸಾಗರ ತರಂಗ 5 ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ಮಧ್ಯಮ ಅಧಿಕಾರಿ. ಅದೃಷ್ಟಿ ಮಹಾರಾಜರ ಜೊತೆಗೆ ಸಂವಾದ 242ನೇ ವಿಷಯಾಂಕ. ಪ್ರಸಂಗಾನುಸಾರವಾಗಿ ಮಾಯೆಯ ಸ್ವರೂಪದ ಪ್ರತಿಪಾದನೆ. ಮಾಯೆಯ ಸ್ವರೂಪ ಹೆಂಗದಪ್ಪ? ಬರೇ ಮಾಯೆ 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 ಅಂತೀವಿ. ಇಡೀ ವಿಶ್ವಕ್ಕ ಒಂದೇ ಮಾಯೆ. ಯಾವಾಗ ವಿಶ್ವದ ವಿಚಾರ ಬಂದಾಗ, ಜೀವಿಗಳ ವಿಚಾರ ಬಂದಾಗ 84 ಲಕ್ಷ ಜೀವರಾಶಿಗಳಿಗೆ 84 ಲಕ್ಷ ಏನದವು? ಅವಿದ್ಯೆಗಳು. ಮಾಯೆದ ಬಗಲಾಗ ಅವಿದ್ಯೆ. ನೀವು ಅಂತಃಕರಣ ಅಂದ್ರೆ ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಶರೀರದ ಬಗಲಾಗ ಈಶ್ವರಂದ ಏನದು? ಹಿರಣ್ಯ ಗರ್ಭ. ಅವನ್ ಹಿರಣ್ಯ ಗರ್ಭ, ಇದು
ಅಂತಃಕರಣ. ಅವನದು ವಿರಾಟ ಸ್ವರೂಪ, ಇಲ್ಲಿ ಸ್ಥೂಲ ಶರೀರ. ಹಿಂಗೆಲ್ಲ ಬರ್ತಾವ. ಇರಲ್ಲ ಏನಕ್ಕೆ ಬರ್ಲಕ್ಕ. ಈಗೇನ್ ಮಾಡ್ಬೇಕು, 153ನೇ ಕಬಿತ್ತ ಅಂದ್ರೆ ಅದೇನಿರ್ತದ, ಡಬಲ್ 8 ಸಾಲಿಂದ ಇರ್ತದ, ಅದು 12 ಸಾಲಿಂದ ಇರ್ತದ. ಅದರೊಳಗೆ ಒಂದು ಭಾಗ 4 ಸಾಲಿಂದ ಒಂದೇ ನಾವು ತಗೊಂಡೀವಿ. ಜೀವ ಈಶ ಭೇದ ಹೀನ, ಚೇತನ ಸ್ವರೂಪ ಮಾಹಿ, ಮಾಯಾಸೋ ಅನಾದಿ, ಏಕ ಶಾಂತ ತಾಹಿ ಮಾನಿಯೇ. 8:30 ಹೇಳಕತ್ತದ, ಮತ್ತ ಜಗ್ಗಂಗದನ ಅನ್ಬೇಡ್ರಿ, ಒಂದು 10 ನಿಮಿಷ ಹೇಳಿ ಬಿಡ್ತೀನಿ. ಏನಪ್ಪ 4 ಸಾಲ ಅದ ಇದು. ಜೀವ ಈಶ ಭೇದ ಹೀನ, ಚೇತನ ಸ್ವರೂಪ ಮಾಹಿ, ಮಾಯಾಸೋ ಅನಾದಿ, ಏಕ ಶಾಂತ ತಾಹಿ ಮಾನಿಯೇ. 1ನೇ ಸಾಲ ಏನದ, ಜೀವ ಈಶ್ವರ ಅಂತ ಏನದಲ್ಲ ಅದನ್ನು ಭೇದ ರಹಿತ ಆದ. ಜೀವ ಈಶ್ವರರ ಭೇದ ರಹಿತ ಹೆಂಗ್ ಮಾಡ್ತೀರಿ? ಭೇದ ತೆಗಿಬೇಕಲ್ಲ. ಈಗ ಮಾಯಾ ಉಪಾದಿಂದ ಈಶ್ವರ ಅನ್ಸ್ಕೊಂಡಾನ, ಅವಿದ್ಯಾ ಉಪಾದಿಂದ ಜೀವ ಅನ್ಸ್ಕೊಂಡಾನ. ಆ ಉಪಾಧಿಗಳನ್ನು ತೆಗೆದಾಗ ಅವನ ಪರಬ್ರಹ್ಮ ಸ್ವರೂಪನೇ ಪರಬ್ರಹ್ಮ ಸ್ವರೂಪ ಆಗ್ತಾನ. 84 ಲಕ್ಷ ಜೀವರಾಶಿಗಳ ಅವಿದ್ಯೆಯ ಮೊತ್ತ ಈಶ್ವರನ ಮಾಯೆ. ನಮ್ಮೆಲ್ಲರ ಅವಿದ್ಯೆಗಳೇನದವಲ್ಲ, ಈ ಎಲ್ಲ ಅವಿದ್ಯೆಗಳೇನದವ ಈಶ್ವರನೊಳಗೆ ಒಂದು ಮಾಯೆ. ನಿಮ್ ಊರವ್ರು ಎಲ್ಲರೂ ಕೂಡ ಒಬ್ಬನಿಗೆ ಆರಿಸಿ MLA ಮಾಡಿ ಅಲ್ಲಿ ಕುಂದಿರ್ಸಿರ್ತೀರಿಲ್ಲ ವಿಧಾನಸೌಧದಾಗ. ಅದು ಮಾಯೆ ಇದ್ದಂಗೆ. ನಾವೆಲ್ಲರದು ಓಟ್ಗಳೇನದ ಅವಿದ್ಯೆ ಇದ್ದಂಗೆ. ಹಿಂಗೆ ಪ್ರತಿನಿಧಿ. ಈಶ್ವರನೊಳಗಿರುವಂತ ಮಾಯೆ ಅಂತಂದ್ರೆ ನಮ್ಮೆಲ್ಲರ ಅವಿದ್ಯೆಗಳ ಮೊತ್ತನೇ ಈಶ್ವರನ ಮಾಯೆ. ಮತ್ತೆ ನಮ್ಮೆಲ್ಲರ ಸ್ಥೂಲ ಶರೀರಗಳೇನದವ, ಸಪ್ತಧಾತುಗಳು, ಪಂಚಕೋಶಗಳು, ಮತ್ತೇನಂತಿರಲ್ಲ, ಈ ಒಂದು ಸ್ಥೂಲ ಶರೀರಗಳ ಎಲ್ಲಾ 84 ಲಕ್ಷ ಜೀವರಾಶಿಗಳ ಸ್ಥೂಲ ಶರೀರಗಳ ಮೊತ್ತನೇ ಈಶ್ವರನ ವಿರಾಟ ಸ್ವರೂಪ. ವಿರಾಟ ಸ್ವರೂಪ ಅದಕ್ಕೆ ತೋರಿಸ್ತಾರೆ ನೋಡ್ರಿ. ವಿರಾಟ ಸ್ವರೂಪ ಅಂದ್ಕೂಡ್ಲೇನೆ ಹಂದಿ, ನಾಯಿ, ಕತ್ತಿ ಎಲ್ಲ ಚಿತ್ರಗಳದವಲ್ಲ. ಕೃಷ್ಣನ್ ವಿರಾಟ ಸ್ವರೂಪದಾಗ ವಿಶ್ವರೂಪ ದರ್ಶನದಾಗ ಎಲ್ಲ ಅದ ನೋಡ್ರಿ ಅಲ್ಲಿ. ನಮ್ಮ ಎಲ್ಲ ಜೀವಿಗಳ ಸ್ಥೂಲ ಶರೀರಗಳ ಮೊತ್ತ ಈಶ್ವರನ ವಿರಾಟ ಸ್ವರೂಪ. ಎಲ್ಲ ಜೀವಿಗಳ ಸೂಕ್ಷ್ಮ ಶರೀರಗಳ ಮೊತ್ತ, ಅಂತಃಕರಣಗಳ ಮೊತ್ತ ಈಶ್ವರನ ಹಿರಣ್ಯ ಗರ್ಭ. ಮತ್ತೆ ಎಲ್ಲ ಜೀವಿಗಳ ಅಜ್ಞಾನ, ಅವಿದ್ಯೆ, ಕಾರಣ ಶರೀರ, ಮತ್ತೇನಾರ ಅನ್ಕೋರಿ, ಅವುಗಳ ಮೊತ್ತನೇ ಈಶ್ವರನಲ್ಲಿರುವ ಮಾಯೆ. ಒಂದು 100 ಗಿಡ ಅದಾವ. 100 ಗಿಡದಾಗ ನೀವು ಒಂದು ಗಿಡ ಹಚ್ಚಿರಿ, ಇದು ನನ್ನ ಗಿಡ ಅಂತೇಳಿ ನಿಮ್ಮ ಹೆಸರು ಹಾಕೊಂಡ್ರಿ. ಶಾಲ್ಯಾಗ ಇರ್ತಾವ ನೋಡ್ರಿ, ಶಾಲ್ಯಾಗ ಹುಡುಗರಿಗೆ ಒಂದೊಂದು ಗಿಡ ಹಚ್ಚಿಕೆ ನೀರು ಹಾಕಿ ಬೆಳೆಸ್ರಿ, ನಿಮ್ ಗಿಡ ಇರ್ತದ, ನಿಮ್ಮ ಹೆಸರು ಇರ್ತದ ಅಂತೇಳಿ ಹುಡುಗರಿಗೆ ಇಂಟ್ರೆಸ್ಟ್ ಬರಂಗ ಮಾಡ್ತಾರೆ. ಗ್ರೌಂಡ್ ದೊಡ್ಡದಿರ್ತದ, ಒಂದು 100 ಗಿಡ ಹಚ್ಚಮ್ಮ ಅಂತೇಳಿ ಹಚ್ಚಿ ಒಂದು 100 ಹುಡುಗರಿಗೆ ಒಪ್ಪಿಸ್ಬಿಡ್ತಾರೆ. ಒಪ್ಸಿದ್ವಲ್ಲ, ಆ 100 ಗಿಡಗಳು ಸರಿಯಾಗಿ ನೋಡ್ಕೊಳಕತ್ತಾರೋ ಇಲ್ಲೋ ಅಂತೇಳಿ ಅದಕ್ಕೊಬ್ಬವನಿಗೆ ಮಾಸ್ತರ್ಗೆ ಒಪ್ಸಿರ್ತಾರೆ. ಈ ಹುಡುಗರು ಎಲ್ಲ ನೀರು ಹಾಕ್ಲಕತ್ತಾರ ಇಲ್ಲ, ಯಾವರ ನೀರಿಗೆ ಹಾಕಿದ್ರೆ ಸೋಮಾರಿತನ ಮಾಡಿದ್ರು, ಹಾಕಿದ್ದಿಲ್ಲ, ಗಿಡ ಬಾಡ್ಲಕತ್ತು ಅಂದ್ರೆ ಆ ಹುಡುಗನ್ ಕರೀತಾರೆ, ಯಾಕೋ ನೀರು ಹಾಕಿಲ್ಲ, ಗಿಡ ಹಂಗ್ಯಾಕೆ ಮಾಡಿ. ಆ ಒಬ್ಬ ಹುಡುಗ ಒಂದು ಗಿಡಕ್ಕೆ ಏನು ಪ್ರತಿನಿಧಿ.
ಆ ಅಷ್ಟು 100 ಗಿಡಗಳಿಗೆ ಪ್ರತಿನಿಧಿ ಯಾರು? ಅವ್ರ ಮೇಲೆ ಸೂಪರ್ವಿಷನ್ ಮಾಡುವಂತ ಶಿಕ್ಷಕ. ಅವನು 100 ಗಿಡದ ಕ್ಷೇಮ ಅವನ ಹತ್ರ, 1 ಗಿಡದ ಕ್ಷೇಮ ಇವನ ಹತ್ರ. ಒಂದು ಸ್ಥೂಲ ಶರೀರ ಕಾಪಾಡೋದು ಒಬ್ಬ ಜೀವಿಯ ಕೆಲಸ. ಓಸು ಜೀವಿಗಳ ಶರೀರ ಕಾಪಾಡಬೇಕಲ್ಲ, ಜೀವನ ಕಾಪಾಡಬೇಕಲ್ಲ, ಅದು ಈಶ್ವರನ ಕೆಲಸ. ಹೀಗಾಗಿ ಈಶ್ವರನಿಗೆ ಏನು ಜವಾಬ್ದಾರಿ ಕೊಟ್ಟಾರ ಅಷ್ಟಕ್ಕ ಏನಂತಾರ, ಅದಕ್ಕೆ ಅವಿದ್ಯೆ ಅಂತಾರ. ಟೋಟಲ್ ಆ ಮಾಸ್ತರ್ಗೊಂದು ಜವಾಬ್ದಾರಿ ಕೊಟ್ಟಾರ, ಅದಕ್ಕೇನಂತಾರ ಮಾಯೆ ಅಂತ. ಅವರು ಎರಡೂ ಮಾಯೆ ಮತ್ತು ಅವಿದ್ಯೆಗಳು ತೆಗೆದು ಬಿಟ್ರ ಅವರು ಅದಕ್ಕೆ ಸಂಬಂಧ ಇಲ್ಲ. ಅವರಿಬ್ರು ಒಂದೇ ಆಗಿಬಿಡ್ತಾರ. ಅವರಿಬ್ರು ಒಂದೇ ಆಗಿಬಿಡ್ತಾರೆ. ಕ್ಲಾಸ್ನಾಗ ಇರ್ತಾವ ನೋಡ್ರಿ ಮಾನಿಟರ್ ಅಂತ ಇರ್ತಾವೆಲ್ಲ ಹುಡುಗರು. ಮಾನಿಟರ್ ಅಂತ ಇರ್ತಾರಲ್ರಿ ಕ್ಲಾಸ್ನಾಗ. ಅವ್ರದ್ರಾಗೆ ಹುಡುಗರದ್ರಾಗೆ ಒಬ್ಬನಿಗೆ ಮಾಡಿರ್ತಾರಲ್ಲ ಲೀಡರ್, ಮೇಲ್ವಿಚಾರಕ. ಆ ಮಾನಿಟರ್ಗೆ ಹಚ್ಚಿ ಏನ್ ಮಾಡ್ತಾರ, ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಕೊಟ್ಟಿರ್ತಾರ. ಅವರೆಲ್ಲ ಮಾಡ್ಲಕ್ಕತ್ತಾರಿಲ್ಲ ನೋಡಪ್ಪ ಅಂತ ಹಚ್ತಾರ. ಅದೆಲ್ಲ ಕೆಲಸ ಮಾಡುವಾಗ ಅವ ಮಾನಿಟರ್ ಆಗಿರ್ತಾನ, ಅವ್ರ ಹುಡುಗರು ಅದನ್ನ ನಾವು ಏನ್ ಹೇಳಿದ್ದು ಮಾಡೋರಾಗಿರ್ತಾರ. ಯಾವಾಗ ಕೆಲಸ ಮುಗೀತು, ಆ ಕೆಲಸ ಇಲ್ಲ ಅಂತಂದ್ರೆ ಅವರಿಬ್ರು ಒಂದೇ ವಿದ್ಯಾರ್ಥಿಗಳೇ ಆಗಿರ್ತಾರೆ ಅಷ್ಟೇ. ಹಂಗೆ ಇಲ್ಲೇನಾಯ್ತು, ಜೀವ ಈಶ್ವರ ಭೇದಹೀನ, ಜೀವ ಈಶ್ವರ ಎಂಬ ಭೇದ ರಹಿತವಾದ ಚೇತನ ಸ್ವರೂಪ ಮಾಹಿ. ಶುದ್ಧ ಚೇತನ ಸ್ವರೂಪದಲ್ಲಿ ಮಾಯೆ ಇರುತ್ತದೆ. ಯಾವಾಗೇ ಆಗಲಿ ಈ ಅಜ್ಞಾನ ಎಲ್ಲಿರ್ತದಂತಂದ್ರೆ ಚೈತನ್ಯವನ್ನ ಆಶ್ರಯಿಸಿರ್ತದ, ಜಡವನ್ನ ಆಶ್ರಯಿಸಿರಂಗಿಲ್ಲ. ಅಜ್ಞಾನ ಚೈತನ್ಯವನ್ನೇ ಆಶ್ರಯಿಸಿರ್ತದ. ಎರಡನೇ ಲಕ್ಷಣ ಇದು. ಮೂರನೇದ್ದು ಅನಾದಿಯಾಗಿರ್ತದ. ಅಜ್ಞಾನ ಅನಾದಿಯಾಗಿರ್ತದ. ಅಜ್ಞಾನ ಮಾಡ್ತಿರ್ತೀವಿಲ್ಲ, ಏನಾರ ಒಂದಿಷ್ಟು ಅನಾದಿ ಇರ್ತಾವ. ಒಬ್ಬವ ಸಿಟ್ಟಿನ ಸ್ವಭಾವ ಇರ್ತಾನ, ಒಬ್ಬವ ಭಯಂಕರ ಗರ್ವಿಷ್ಠ ಇರ್ತಾನ, ಒಬ್ಬವ ಹಟ್ಟಿ ಕಿಚ್ಚು ಪಡಾವ್ ಇರ್ತಾನ, ಒಬ್ಬವ ಸಂಶಯ ಪಡಾವ್ ಇರ್ತಾನ, ಒಬ್ಬವ ಜಿಪುಣ ಇರ್ತಾನ, ಮತ್ತೊಬ್ಬವ ಏನೇ ಒಂದೊಂದ್ ತರ ಇರ್ತಾರ. ಒಬ್ಬೊಬ್ರು ಒಂದೊಂದು ಸ್ವಭಾವ. ಇದು ಜಿಪುಣತನ ಮಾಡೋದು ಯಾವಾಗ ನಿಂತು ಕಲ್ತಾನ ಅಂತೀನಿ ಅಂತಂದ್ರ ಅದು ಅನಾದಿ ಅದ. ಅದು ಹಟ್ಟಿ ಕಿಚ್ಚು ಪಿಡ ಗುಣ ಯಾವಾಗ್ಲಿಂತ ಕಲ್ತ, ಅದು ಅನಾದಿ ಅದ. ಅಜ್ಞಾನ ಅನ್ನೋದು ಅನಾದಿ ಅದ. ಯಾವಾಗ ಕಲ್ತಾನೆ, ಯಾವಾಗ್ಲಿಂದ ಚಾಲು ಆಗ್ಯದ ಅನ್ನೋದು ಸಮಸ್ಯೆ ಅಲ್ಲದು. ಆದ್ರೆ ಅದು ಅನಂತ ಇಲ್ಲ. ಯಾವಾರ ಒಬ್ಬ ಗುರು ಸಿಕ್ಕ ಅಂತಂದ್ರ, ರಿಪೇರಿ ಮಾಡಿಬಿಟ್ನಂತಂದ್ರ ಅದೇನಾಗ್ತದ, ಶಾಂತ ಆಗಿಬಿಡ್ತದೆ. ಸುಮ್ಮನೆ ಓಂ ಶಾಂತಿ 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 ಶಾಂತ ಮಾಡ್ಕೊಳ್ಳಾರ್ದೆ ಶಾಂತಿ ಶಾಂತಿ ಅಂದ್ರೆ ಎದಕ್ಕೆ ಬಂತು? ಅವತ್ತಿನ ದಿವಸ ಸತ್ಸಂಗ ಕೇಳಿದ ಮೇಲೆ ಆ ಸತ್ಸಂಗದೊಳಗೆ ಯಾವ ಯಾವ ಕೆಟ್ಟ ಕೆಟ್ಟ ಗುಣಗಳನ್ನು ಕುರಿತು ಗುರು ಆದವನು ಎತ್ತಿ ಎತ್ತಿ ತೋರಿಸಿ ಅದನ್ನು ಹೆಂಗ್ ನಿಗ್ರಹ ಮಾಡ್ಕೋಬೇಕು ಅಂತ ಹೇಳಿ, ಅಂತ್ಯಗೊಳಿಸ್ಬೇಕು ಅಂತ ಹೇಳಿ ಕಲಿಸಿದ ಮೇಲೆ ಅದನ್ನ ಇವ ಏನ್ ಮಾಡ್ಬೇಕು, ಹೌದಪ್ಪ ಗುರುಗಳು ಹಿಂಗೆ ಹೇಳಿದ್ರು, ನಾನು ಇಲ್ಲಿ ತನಕ ನಡ್ಕೊಂಡದ್ದು ತಪ್ಪಾಯ್ತು, ಹಿಂಗಾಗಿ ಇನ್ನು ಮುಂದೆ ನಾನು ಅದನ್ನ ಅಂತ್ಯಗೊಳಿಸ್ಬೇಕು, ಇನ್ನು ಮುಂದೆ ಹಿಂಗ್ ನಡಿಬಾರ್ದು ಅಂತೇಳಿ ನಿಶ್ಚಯ ಜ್ಞಾನ ಮಾಡಿದವನಿಗೆ ಶಾಂತಿ 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 ಅಂತ ಹೇಳೋದ್ರಾಗ ಅರ್ಥ. ಸಾ ಅಂತಾನೆ ಶಾಂತಿ. ಏನ್ ಶಾಂತಿ? ಕೆಟ್ಟ ಗುಣಗಳನ್ನ ಬಿಟ್ಟು ಬಿಡದೆ ಶಾಂತಿ. ಅನಾದಿ ಇರೋದು ನಾವು ಸತ್ಸಂಗ ಮುಗಿದು ಗುರುಗಳು ಹೇಳಿ 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 100 ವರ್ಷ ಆಗಿ ವಯಸ್ಸಾಗಿ ಬಾಯ ನಲ್ಲು ಬಿದ್ದು ಕಣ್ಣು ಹೋಗಿ ಸತ್ತು ಹೋದ ಮೇಲೆ ಇವ ಏನ್ ಮಾಡ್ತಾನ, ಅವನಿಗೆ ಒಂದು ತೆಗ್ಗು ಕೆದರಿ ಅಲ್ಲೇ ಒಂದು ಚಲೋ ಜಾಗ ಮಾಡಿ ಈವತ್ತಿ ಪಾವತಿ ಹಾಕಿ ಉಪ್ಪು ಸುಡುಗಾಡ ಹಾಕಿ ಮುಚ್ಚಿಟ್ಟು ಮೇಲೆ ಒಂದು ಸಮಾಧಿ ಕಟ್ಟಿ ಮಂಗಳಾರತಿ ಮಾಡ್ತಾನ ಹೊರತು ಶಾಂತಿ ಮಾಡಂಗಿಲ್ಲ. ಶಾಂತ ಆಗ್ಬೇಕಲ್ಲ. ಅನಾದಿ ಇದ್ದದ್ದು ಅನಂತವಾಗಿ ಇಟ್ಕೊಂಡಾನ ಕೆಟ್ಟ ಗುಣಗಳನ್ನೆಲ್ಲ ಇಟ್ಕೊಂಡು
ಶಾಂತಿ 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 ಅಂತಾನೆ. ಎಲ್ಲಿ ಶಾಂತಿ ಆಗ್ತದೆ? ಒಳಗೆ ವಾಂತಿ ಹಂಗೆ ಇಟ್ಕೊಂಡು. ಅದಕ್ಕೇನಾಯ್ತು? ಅನಾದಿ ಅದು ನಮ್ಮ ಸ್ವಭಾವ ಗುಣ ಅಜ್ಞಾನ ಏನದ ಅದು ಯಾವಾಗ್ಲಿಂತ ಬಂತು ಅಂತ ಗೊತ್ತಿಲ್ಲ, ಅದು ಮುಖ್ಯನೂ ಅಲ್ಲ. ಆದರೆ ಆ ಅಜ್ಞಾನ ಕಳ್ಕೋಬೇಕಂದ್ರೆ ಬ್ರಹ್ಮಜ್ಞಾನಿಯಾಗಿ ಆ ಅಜ್ಞಾನವನ್ನು ಕಳ್ಕೊಂಡಾಗೆ ಶಾಂತಿ. ಅಜ್ಞಾನ ಕಳ್ಕೊಳ್ಳಿಲ್ಲ ಅಂತಂದ್ರೆ ಎಲ್ಲಿ ಶಾಂತಿ? ಅದಕ್ಕದು ಅನಾದಿಯಾಗಿರುತ್ತದೆ. ಮತ್ತು ಮಾಯೆ ಹೆಂಗಿರ್ತದ? ಇಲ್ಲಿ ಮಾಯೆಯ ಪ್ರತಿಪಾದನೆ ನಡೆದದ್ದಕ್ಕೆ ಮಾಯೆ ಹೆಂಗಿರ್ತದ? ಏಕವಾಗಿರುತ್ತದೆ. ಒಂದೇ ಮಾಯೆ. ಇಡೀ ವಿಶ್ವಕ್ಕೆ ಮಾಯೆ ಒಂದೇ. ಎಲ್ಲರೊಳಗ ಕಾಮನ್ ಫ್ಯಾಕ್ಟರ್ಸ್ ಏನವ? ಅವೆಲ್ಲ ಮಾಯೆಯ ಗುಣಗಳು. ಎಲ್ಲರ ಶರೀರಗಳು ಪಂಚಭೂತಗಳಿಂದಲೇ ಆಗ್ಯಾವಲ್ರಿ. ಮತ್ತ 6ನೇ ಭೂತ ಯಾವ್ದಾರೆ ತಗೊಂಡು ಮಾಡ್ಕೊಂಡಾರ ಯಾರ ಶರೀರ? ಮತ್ತ ಯಾವ ದೇಶಕ್ಕರೇ ಹೋರಿ, ಯಾವ ಭಾಗಕ್ಕರೇ ಹೋರಿ, ಎಲ್ಲರ ಶರೀರಗಳು ಪಂಚಭೂತಗಳಿಂದ ಆಗ್ಯಾವ. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಗೆ ಬಡದಾಡ್ತಾರ. ಆಹಾರ ನಿದ್ರೆ ಭಯ ಮೈಥುನಗಳನ್ನೇ ಆಧರಿಸಿಕೊಂಡು ಬದುಕ್ಯಾರ. ಬಾಯಿಲಿಂತೆ ಉಣ್ತಾರ, ಕಿವಿಲಿಂತೆ ಕೇಳ್ತಾರ. ಏನಿದು ಕಾಮನ್ ಏನ ಆದಲ್ಲ ಜೀವನ ವಿಧಾನ ಎಲ್ಲರದು ಒಂದೇ ಅದ ಇಡೀ ವಿಶ್ವದೊಳಗೆ. ಅದು ಏನದ? ಮಾಯೆ ಏಕವಾಗಿರುತ್ತದೆ. ಮತ್ತೇನದ? ಏಕ ಶಾಂತ. ಶಾಂತವಾಗಿರುತ್ತದೆ ಅಂದ್ರೆ ನಾಶ ಹೊಂದುತ್ತದೆ. ಅಜ್ಞಾನ ನಾಶ ಹೊಂದುತ್ತದೆ. ಅದು ಶರೀರದ ಗುಣಗಳು, ಶರೀರದ ಬೇಡಿಕೆಗಳು, ಶರೀರದ ಭೋಗಗಳು ಏನೇನದವ ಎಲ್ಲವೂ ನಾಶ ಹೊಂದಂತವದವು. ಶಾಂತ. ತಾಹಿ ಮಾನಿಯೇ ಹಿಂಗಿರ್ತದ ನೋಡಪ್ಪ ಅಂತ. ಅದಕ್ಕೆ ಈ ಒಂದು ದೋಹ ಕಬಿತ್ತ 153 ಬಾರ್ 1 4 ಸಾಲಿಂದು ನನಗೆ ತಿಳಿದಂಗ ಜೀವ ಈಶ ಭೇದಹೀನ ಚೇತನ ಸ್ವರೂಪ ಮಾಹಿ ಅಂದ್ರೆ ಚೇತನದ ಸ್ವರೂಪದೊಳಗ ಇರ್ತದದು. ಮತ್ತೆ ಅನಾದಿಯಾಗಿರ್ತದ, ಏಕವಾಗಿರ್ತದ, ಶಾಂತವಾಗಿರ್ತದ. ಈ ರೀತಿ ತಿಳ್ಕೋಬೇಕು. ತಿಳ್ಕೋರಿ ಅಂತಂದ್ರೆ ತಾಯಿ ಮಾನಿಯ ಹಿಂಗ ತಿಳ್ಕೋರಿ ಮಾಯೆ ಹೆಂಗಿರ್ತದ ಅಂತೇಳಿ. ಈ ಮಾಯೆ ಹೆಂಗಿರ್ತದ ಅನ್ನೋದು ಹೇಳಿ ಈ ಜಗತ್ತನ್ನ ಏನ್ ಮಾಡ್ಬೇಕಾಗ್ಯದ? ನಿಷೇಧ ಮಾಡಿ ಬ್ರಹ್ಮನನ್ನು ಸತ್ಯ ಮಾಡ್ಬೇಕಾಗ್ಯದ. ಅದಕ್ಕೆ ಈ ಮಾಯೆಯ ಬಗ್ಗೆ ಸರಿಯಾಗಿ ತಿಳ್ಕೊಳಕ್ ಈಗ ಮಾಯೆಯ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕತ್ತೀವಿ. ಇದ್ರ ಬಗ್ಗೆ ಸಂಕ್ಷಿಪ್ತವಾದ ಅರ್ಥ ಹೇಳಿವಿ. ನಾಳೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾಯೆಯ ವರ್ಣನ ನಡೆಯದ. ಈ ಒಂದು ಬ್ರಹ್ಮಜ್ಞಾನಿಗಳಿಗೆ ಏನಂತಾರ? ಮಾಯಾವಾದಿಗಳು ಅಂತಾರ. ಈಗೇನದ? ಈ ಮಾಯೆಯ ವರ್ಣನೆ ಅನ್ನೋದೇನದಲ್ಲ ನಮ್ಮ ವಾದದಲ್ಲಿ ಅತ್ಯಂತ ಪ್ರಮುಖವಾದ ಘಟ್ಟ. ಹೀಗಾಗಿ ಶುದ್ಧ ಬ್ರಹ್ಮಜ್ಞಾನಿಗಳು ಮಾಯಾವಾದವನ್ನ ಸರಿಯಾಗಿ ಹೇಳಕ್ ಬರಬೇಕು. ಇವರು ಭೇದದವ್ರಿಗೆ ಏನಂತಾರ? ಭೇದವಾದಿಗಳು ಅಂತಾರ. ಭೇದ ಅದ ಭೇದ ಅದ ಭೇದ ಅದ ಅಂತ ಹೇಳ್ತಿರ್ತಾರೆ. ಜೀವ ಬೇರೆ, ಶಿವ ಬೇರೆ, ಜೀವ ಬೇರೆ, ಜಗತ್ತು ಬೇರೆ, ಈಶ್ವರ ಬೇರೆ, ಜೀವ ಬೇರೆ, ಅದು ಬೇರೆ, ಇದು ಬೇರೆ ಹಿಂಗೆ ಹೇಳ್ಕೊತ ಹೋರೋರು ಅವರು ಭೇದವಾದಿಗಳು. ನಮ್ಮದೇನದಂದ್ರೆ ಮಾಯಾವಾದ. ಮಾಯಾವಾದ ಎದರ ಸಲುವಾಗಿ? ನಿಷೇಧ ಮಾಡುವುದಕ್ಕಾಗಿ. ಮಾಯೆ ಅಂತ ಅದನ್ನ ಶಾಂತಗೊಳಿಸಿ ನಿಷೇಧ ಮಾಡಿ ನಾವು ಬ್ರಹ್ಮದ ಸತ್ಯವನ್ನ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಮಾಯೆಯನ್ನ ನಿಷೇಧ ಮಾಡುವುದಕ್ಕೆ ಮಾಯೆ ಅಂತ ಬ್ರಹ್ಮ ದರ್ಶನಕ್ಕೆ ಅದು ಅಡ್ಡಿಯಾಗ್ಯದ, ಬ್ರಹ್ಮದ ಅನುಭೂತಿಗೆ ಅಡ್ಡಿಯಾಗ್ಯದ, ಬ್ರಹ್ಮ ಭಾನಕ್ಕೆ ಅಡ್ಡಿಯಾಗ್ಯದ. ಆ ಮಾಯೆ ಅನ್ನೋದು ಗುರುತಿಸಿ ಈಗ ನೋಡ್ರಿ ಮಾಯೆ ಈಗ ಏನಾರ ಒಂದು ಘಟನೆ ಆಯ್ತಂದ್ರೆ ಗುರುತಿಸ್ತಿರೇ ಇಲ್ಲ. ಅದು ಯಾಕಾಯ್ತು, ಯಾರ್ಲಿಂತ ಆಯ್ತು ಅಂತೇಳಿ ಕಾರಣ ಕಂಡುಹಿಡಿಲಕ್ಕ ಮನಸ್ಸು ಚಿಂತನೆ ಚಾಲು ಮಾಡ್ತದ ಇಲ್ಲ. ಈಗ ನಮಗೆ ಬ್ರಹ್ಮ ದರ್ಶನಕ್ಕೆ ಅಡ್ಡಿಯಾಗಿದ್ದು ಯಾವುದು? ಯಾಕಾಗ್ತಾ ಇಲ್ಲ? ಕಣ್ಣೆದರೆ ಆದ ಎಲ್ಲ ಕಡೆ ಇದ್ರೂ ಅದು ನಮ್ಮ ಅನುಭವಕ್ಕೆ ಯಾಕೆ ಬರ್ತಾ ಇಲ್ಲ? ಆ ಕಾರಣವನ್ನ ಹಿಡಿಬೇಕಾ ಬೇಡ ನಾವು?
ಅದನ್ನ ಹುಡುಕ್ಬೇಕಲ್ಲ. ವ್ಯಾಕುಲತೆ, ಆ ಮಾಯೆಯನ್ನು ಹಿಡಿಬೇಕು. ಅವ ಯಾವವ ನಮಗೆ ಹಿಂಗ ಸಮಸ್ಯೆ ಮಾಡಿಟ್ಟವ ಅಂತ ಹೆಂಗ್ ಹುಡುಕ್ತಿವಲ್ಲ, ಏನಾರ ಒಂದು ಸಮಸ್ಯೆ ಆದಾಗ ಹಾಗೆ ಮಾಯೆಯನ್ನ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಿ ಅದು ಏನಂತ ಗೊತ್ತಿರ್ಲಿಲ್ಲ ಅಂದ್ರೆ, ಅದು ಯಾರ್ಲಿಂತ ನಮ್ಗೆ ಸಮಸ್ಯೆ ಆಗ್ಯದತ್ತೆ ಗೊತ್ತಿರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಈಗ ನಿಮ್ಮ ಮನೆಗೆ ನಳಕ ನೀರು ಬರೋದು ಬಂದಾಯ್ತು, ಕಡಿಮೆ ಬರ್ಲಕತ್ತವ, ಏನ ಸಮಸ್ಯೆ ಆಗ್ಲಕತ್ತದ ಅಂತಂದ್ಮೇಲೆ ಹುಡುಕೊಂಡು ಹೋಗ್ತೀರಿ ಇಲ್ಲ? ಅವ ವಾಲ್ ತಿರುವ ಯಾವದನ, ಅವನ ಮೇಲೆ ಸೂಪರ್ವೈಸರ್ ಯಾವದನ, ಅವನ ಮೇಲೆ ಜೈ ಯಾವದನ, ಅವನ ಮೇಲೆ ಮತ್ತು ದೊಡ್ಡ ಅಧಿಕಾರಿಗಳು ಯಾರದಾರ ಹುಡುಕೊಂಡು ಹೋಗ್ತೀರಾ ಇಲ್ಲ? ಫೋನ್ ನಂಬರ್ ಇದ್ರೆ ಫೋನ್ ಮಾಡ್ತೀರಿ, ಇಲ್ಲ ಅಂದ್ರೆ ಬೆನ್ನತ್ತಿ ಹೋಗ್ತೀರಿಲ್ಲ? ಎದು ಏನು ಅವನಿಗೆ ಹುಡುಕೋದು ಮುಖ್ಯನೋ ನಿಮಗೆ ನೀರು ಬರೋದು ಮುಖ್ಯನೋ? ನೀರು ಬರೋದ್ರ ಸಲುವಾಗಿ ಅವನಿಗೆ ಹುಡುಕೊಂಡು ಹೋಗ್ತೀರಿ. ಅದಕ್ಕೆ ಬ್ರಹ್ಮ ದರ್ಶನ ಆಗೋದು ಮುಖ್ಯ ಅದ. ಆ ಬ್ರಹ್ಮ ದರ್ಶನ ಅಡ್ಡಿಯಾಗಿದ್ದು ಯಾವ್ದದ? ಮನೆಯಾಗ ಕರೆಂಟ್ ಬಂದಾಯ್ತಂದ್ರೆ ಅವ್ ಲೈನ್ ಮ್ಯಾನ್ ಯಾರು, ಈ ಏರಿಯಾದವ, ಯಾವ ಆಫೀಸ್ನಾಗ ಕಂಪ್ಲೇಂಟ್ ಕೊಡ್ಬೇಕು, ಅದು ಫೋನ್ ನಂಬರ್ ಏನು ಅಂತ ಹೆಂಗ್ ಹುಡುಕೊಂಡು ಹೆಂಗ್ ಗೊತ್ತೀರಿ? ಹಿಂಗಿಲ್ಲ ಅಂದಾಗ ಈಗ ಮಾಯೆಯ ಬಗ್ಗೆ ನಿಮ್ದು ಅಧ್ಯಯನ ಚಾಲು ಆಗ್ಯದ. ಅದನ್ನ ಹಿಡ್ಕೊಂಡು ನಾವು ಅದನ್ನ ಸಾಧನೆ ಪಕ್ಕ ಮಾಡ್ಕೋಬೇಕಾಗ್ಯದ. ವಿಚಾರ ಸಾಗರದೊಳಗ ಹಿಂಗ ಇಷ್ಟು ಸ್ಪಷ್ಟವಾಗಿ ಏನು ಬಿಡಿಸಿಟ್ಟನ, ಎಲ್ಲಿ ಬಿಡಿಸಿಟ್ಟಿಲ್ಲ ಇದ್ರಂಗ, ಎಲ್ಲಿ ಇದ್ರಟ್ಟು ಸರಳ ಇಲ್ಲ. ಆ ನಿಶ್ಚಲ ದಾಸನ ಪಾದಕ್ಕೆ ಎಷ್ಟು ಧ್ಯಾನ, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು, ಧನ್ಯ 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 ಅನ್ಬೇಕು. ಪಾಠ ನಾಳೆಗೆ ಮತ್ತೆ ಅಟೆಂಡ್ ಆಗ್ರಿ, ಯಾರು ಮಿಸ್ ಮಾಡಬೇಡ್ರಿ, ಬಹಳ ಇಂಪಾರ್ಟೆಂಟ್ ಅದ. ಮಾಯೆ ಯಾವದ ಕಾರಣಕ್ಕ ನಮಗೆ ಹಣೆಬರ ಹಿಂಗಾಗ್ಯದ, ನಮಗ್ ಬ್ರಹ್ಮ ದರ್ಶನ ಆಗ್ತಾ ಇಲ್ಲ ಅನ್ನೋದನ್ನೇ ಕಾರಣವನ್ನ ಹುಡುಕಿ ಕೊಡ್ಲಕತ್ತಾರೆ. ಈಗ ಹುಳ ಹುಡುಕಿ ಕೊಟ್ಟು ಹುಳ ತೆಗಿಸ್ತಾರೆ, ಹೊರಗೆ ತೆಗಿತಾರೆ. ಏನ್ರಿ? ಆಯ್ತು ಮಂಗಳವಾರ ಆಯ್ತು. ನಾಳೆ ಅಂದ್ರೆ ಮಂಗಳವಾರ ನಮಗ್. ನಾಳೆಯಿಂದ ನೆನಪು ಮಾಡಿ, ಮಾಂತೇಶ್ ಗುರುಗಳದಾರ ಇಲ್ಲ? ನಿನ್ನೆ ಅಲ್ಲ, ಇವತ್ತು ಹೇಳ್ಬೇಕು. ಇವತ್ತು ರಾತ್ರಿಯರೇ ಹೇಳ್ಬೇಕು ಅವ್ರಿಗೆ, ನಿನ್ನೆ ಮೊನ್ನೆ ಹೇಳ್ಬೇಕು. ಓಕೆ, ಶರಣು ಶರಣು. ಎಷ್ಟು? 7 ಗಂಟೆಗೆ ರೀ. ನಾಳೆ ಏನ್ ಮಾಡ್ತೀರಿ? ನಾಳೆ ಇಸ್ಕಾಂದವ್ರದ್ದು ಎಷ್ಟಕ್ಕೆ ಮುಗೀತದ? ಮೆಸೇಜ್ ಹಾಕಿದ್ರೆ ಹೋಗ್ಬಿಡ್ತೀರಾ? ಎಷ್ಟಕ್ಕ ಅನ್ನೋದು ಏನ್ ಮಾಡ್ತೀರಿ ನೋಡ್ರಿ. ಎಷ್ಟು? ಆಯ್ತಾಯ್ತು ನೋಡ್ರಿ, ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಿ ಮಾಡ್ರಿ. ನಾವಂತೂ ನಾಳೆ 8 ತನಕ ನೋಡಿ 8 ಗಂಟೆಗೆ ಅಲ್ಲಿಗೆ ಹೋಗ್ಬಿಡ್ತೀವಿ ಬಸವರಾಜ ಸ್ವಾಮಿ ಹತ್ರ. ಅದೇನ ಬಹಳ ಚಂದ ಇತ್ತು ಪಾಠ. ಸ್ವಲ್ಪ ಲೇಟಾಗಿ ಹೋದೆ, ಬಾಯಿ ತೆರ್ಕೊಂಡು ಅದು ಕೇಳೋದ್ರೊಳಗೆ ಮೊಬೈಲ್ ಚಾಲು ಮಾಡಿ ಅವ್ರ ಮುಂದೆ ಇಡೋದೇ ಮರ್ತು ಬಿಟ್ಟೆ. ಹೋದವಾರ ವಿಷಯ ಬಹಳ ಚಂದ ನಡೆದಿತ್ತು. ಅದು ಚಂದೇ ಇರ್ತದೆ, ಯಾವಾಗ್ಲೂ ಚಂದೇ ಇರ್ತದೆ, ಅದ್ರಾಗೇನು ಡೌಟ್ ಇಲ್ಲ. ಅದು ಹಿಂಗಾಯ್ತು. ಅದು ಹೋದವಾರ ರೆಕಾರ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಇವಾಗ ನಾಳೆ ಸ್ವಲ್ಪ ಮೊಬೈಲ್ ಅದೇನ್ ಮಾಡ್ಬೇಕು, ಏರೋಪ್ಲೇನ್ ಮೋಡ್ ಅಂತ ಮಾಡ್ಬೇಕು ಮೊಬೈಲ್ನಾಗ. ಕಾಲ್ ಗೀಲ್ ಏನು ಬರಬಾರ್ದು. ಅವೇನಾರ ಬಂದು ಅಂದ್ರೆ ತಕೊಂಡ್ಬಿಡಪ್ಪ, ಅದು ಏನ್ ಮೊಬೈಲ್ ಕಿರಿಕಿರಿ ನಿಂದು ಇಡ ಕಡೆ ಅಂದ್ಬಿಡ್ತಾರ. ಏರೋಪ್ಲೇನ್ ಮೊಬೈಲ್ ಮೋಡ್ ಮೊದಲೇ ಮಾಡಿ ಆಮೇಲೆ ರೆಕಾರ್ಡ್ ಮಾಡ್ಲಾಕ ಇಟ್ಬಿಡ್ಬೇಕಲ್ಲ ಅವ್ರ ಮುಂದೆ. ಯಾ ಕಾಲ್ ಬರ್ಲ ಏನು 1 ತಾಸು ಏನಾದ್ರೂ ಜಪ್ಪನಲ್ಲ. ಅದೇನು ತಲೆಗೆ ಬರಲಿಲ್ಲ. ಮೊನ್ನೆ ವಾರ ಈ ವಾರ ಓದ್ತೀವಿ. ಆಮೇಲೆ 1 ವಾರ ಮಿಸ್ ಆಗಿ ಇನ್ನೊಂದು ವಾರ ಕೇಳಿದ್ರು ಏನು ಸಮಸ್ಯೆ ಇಲ್ಲ. ವಿಷಯ ಒಂದೇ, ಬ್ರಹ್ಮ ಒಂದೇ, ಚಿಂತನ ಒಂದೇ. ಅದು ಚಿಂತನ ಪ್ರತಿ ವಾರ ಅವ್ರು ಏನ್ ಹೇಳ್ತಾರ ಅದೇ ಹೇಳ್ತಿರ್ತಾರ, ಅದೇ ಕೇಳ್ತಿರ್ಬೇಕು. ಶಬ್ದಗಳು ಬೇರೆ ಬೇರೆ ಇರ್ತಾವ, ವಿಷಯ ಒಂದೇ. ಒಬ್ಬನೇ ಬ್ರಹ್ಮಂದ ಚಿಂತನೆ ಮಾಡೋದಿರ್ತದೆ. ಬೇರೆ ಇನ್ನೊಂದು ಆ ಬ್ರಹ್ಮನ್ ಚಿಂತನೆ ಮಿಸ್ ಮಾಡ್ಕೊಂಡು ಈ ಬ್ರಹ್ಮಂದ್ ಮಾಡ್ಲಿಕ್ಕತ್ತೀವಿ ಹಂಗೇನಿಲ್ಲ. ಇಲ್ಲ, ಅವನ್ ಒಂದೇ ಚಿಂತನೆ ಹೆಂಗ್ ಮಾಡ್ಬೇಕಂತ ನಾನಾ ರೀತಿ ಟೆಕ್ನಿಕ್ಗಳು ಹೇಳ್ತಿರ್ತಾರೆ. ನಾಳೆಗೆ ರೆಕಾರ್ಡ್ ಮಾಡ್ತೀನಿ. 8 ಗಂಟೆ 10-15 ನಿಮಿಷ ಮೊದಲು ನಾನು ಬಿಡ್ಬೇಕಾಗ್ತದೆ. ಅಲ್ಲಿ ಹೋಗ್ಬೇಕಲ್ಲ, 1 ಕಿಲೋಮೀಟರ್ 1.5 ಕಿಲೋಮೀಟರ್ ಅದಾವ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಎಲ್ಲರಿಗೂ ಒಳಿತಾಗಲಿ. ಏನ್ ತತ್ವಪದ ಹಾಡ್ತೀರಪ್ಪ?
ಚಿಕ್ಕದು ದೊಡ್ಡದು ಎಟ್ಟರ ಹೇಳ್ರಿ ನಿಮ್ಮ ಸಲುವಾಗಿ ಆಲ್ವೇಸ್ ಓಪನ್ ಆಲ್ ಇಂಡಿಯಾ ರೇಡಿಯೋ. ಅಯ್ಯ ಸಂಸಾರವು ಮರುದು ತಿಳಿದು ಬರುದು ಮಾಯೇನು ಬಿಡುವಲ್ಲೆ ಮಗನೇ, ನಿನ್ನ ಮಾಯ ಕಟೀಕಾವು ಕಾಯವು ಇಲ್ಲದ ಬಯಲಚಲ ಬ್ರಹ್ಮವೇ ಮಗನೇ. ಕಾಯದ ಒಳಗೆ ಬ್ರಹ್ಮವು ಇರುವುದು ಮಾಯ ಬ್ರಹ್ಮವು ಇದೆ ಮಗನೇ. ಕಾಯ ಕಟೀಕಾವು ಮಾಯವು ಇಲ್ಲದೆ ಬಯಲಚಲ ಬ್ರಹ್ಮವೇ ಮಗನೇ. ನಾಮರೂಪಿಲ್ಲದೆ ನಾಣ್ಯವಾಗಿರುವುದು ಬಹುಮರ್ಮವನ್ನು ತಿಳಿಯೋ ಮಗನೇ. ರಾತ್ರಿಲೇಶ್ವರ ದೀಕ್ಷರು ಬೋಧಿಸಿದ ಮರ್ಮವನ್ನು ತಿಳಿಯದೆ ಮಗನೇ. ನಾಮರೂಪಿಲ್ಲದೆ ನಾಣ್ಯವಾಗಿರುವುದು ಬಹುಮರ್ಮವನ್ನು ತಿಳಿಯೋ ಮಗನೇ. ರಾತ್ರಿಲೇಶ್ವರ ದೀಕ್ಷರು ಬೋಧಿಸಿದ ಮರ್ಮವನ್ನು ತಿಳಿಯದೆ ಮಗನೇ. ಕರನೀಲಿ ವಸಿಷ್ಠರು ಶ್ರೀರಾಮಮೂರ್ತಿಗೆ ವಿಷಯ ಪಡಿಸಿದರು ಮಗನೇ. ದೇಶಿಕಾಚಾರ್ಯರು ಸಮೀಪ ಮಾತಿಯು ವಾದು ದೇವರಿಳಿದರು ಮಗನೇ. ಮಾಯ ಸಂಸಾರವು ಮರುಗು ತಿಳಿದುಕೊಂಡು ಮಾಯೇನು ಬಿಡುವಲ್ಲೆ ಮಗನೇ. ಮಾಯ ಕಥಿತವು ಕಾಯವು ಇಲ್ಲದೆ ಬಯಲಚಲ ಬ್ರಹ್ಮವೇ ಮಗನೇ. ಓಂ ಶಾಂತಿ ಶಾಂತಿ ಶಾಂತಿ. ಮಗನೇ ಅಂತ ಯಾರಿಗಲ್ಲಕತ್ತಾರ ಅವರು? ಯಾರು? ಚಿದಾಭಾಸ. ಆಭಾಸನಿಗೆ ಕೂಟಸ್ಥ ಹೇಳ್ತಾನ. ಕೂಟಸ್ಥ ಆಭಾಸನಿಗೆ ಉಪದೇಶ ಮಾಡ್ಲಕತ್ತಾನ. ಕೂಟಸ್ಥ ಗುರು ಆಭಾಸ ಶಿಷ್ಯನಿಗೆ ಹೇಳಕತ್ತಾನ. ನಮ್ಮೊಳಗೆ ನಾವು ಹೇಳ್ಕೊಳ್ಳೋ ಮಾತದು. ಬಹಳ ಸಂತೋಷ, ಬಹಳ ಸಾಂದರ್ಭಿಕವಾಗಿ. ಸೂಪರ್ ಸೂಪರ್. ಧನ್ಯವಾದ ಧನ್ಯವಾದ ಧನ್ಯವಾದ. ಮುಂದೇನ್ ಮಾಡ್ತೀರಿ? ಮಂಗಳಾರತಿ ಮಾಡ್ತೀರಾ? ಏನ್ ಮಾಡ್ತೀರಿ ನೋಡ್ರಿ, ಮಾಡಿ. ಟೈಮ್ ಆಯ್ತು. ಶಿವ ಶಿವ. ಸಂಕ್ಷಿಪ್ತ ಮಾಡ್ತಿರೋ ಡೀಟೇಲ್ ಮಾಡ್ತೀರೋ? ಏನ್ ಮಾಡ್ತೀರಿ ಮಾಡಿ ಮುಗಿಸಷ್ಟ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಮಹಾತ್ಮನಿಗೆ ಶರಣ ಶರಣಾರ್ಥಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿ. ಎಲ್ಲ ಶುದ್ಧ ಬ್ರಹ್ಮರಿಗೆ ಶರಣ ಶರಣಾರ್ಥಿ.
ಹಾ ಹೇಳ್ರಪ್ಪ ಹೇಳ್ರಿ, ನಮಸ್ಕಾರ ಹೇಳ್ರಪ್ಪ. ಏನ್ ಹೇಳ್ತೀರಿ? ಏನಿದು ಏನು ಇರ್ತಾರೆ ಕೆಲಸರಿ ಅದು ಇದು ಮಾಡ್ತಿರ್ತಾರೆ, ತಗಿಲಿಕ್ಕೆ ಸಾಕ ತಗಿಲಿಕ್ಕೆ ಲೇಟ್ ಆಗ್ತದ್ರಿ.